ಭಾಗೇಶಾಸುರ ಮದಾಂತಕ್ಕೆ ಅಡಿಯ ಜಾನಿಸಿ ಹರಿವಿರಿಂಚಾದ್ಯಮರ ತೀರ್ಥಿಣಿ ಪದಕ್ಕೆ ಬಲವಂತೂ ಮೆರವತೌಳವನಾಡ ಮಂಗಳಪುರ ನಿವಾಸಿನಿ ಮಂಗಳಾಂಬಿಕೆ ಚರಿತೆಯೊರೆಯುವೆ ಯಕ್ಷಗಾನದ ಚಂದವಂದದಲ್ಲಿ ಪೊರೆಯುತ್ತಿರಲ್ಲ ಪುರವ ಬೆಳೆಸಿರಿಗೆ ಕುಂದು ಕೋಟಲೆ ಎತ್ತನಿಂದ ಕುಂದವರ್ಮ ಮಂಗಳಪುರದ ಆಸ್ಥಾನ ಮಂದಿರ ಎಲ್ಲರೂ ಬಂದು ಸೇರಿದ್ದಾರೆ. ಸಿಂಹಾಸನ ಏರಿದಂತಹ ನನಗೆ ಮನಸ್ಸಿಗೆ ಸಮಾಧಾನ ಇದೆ. ಇದೊಂದು ನಿತ್ಯ ಪದ್ಧತಿ ಹೌದು. ಹಾಗಂತ ನಿತ್ಯವೂ ವೈವಿಧ್ಯವನ್ನು ಕಾಣ್ತೇನೆ. ನನ್ನ ಕರ್ತವ್ಯ ಸರಿಯಾಗಿ ನಿರ್ವಹಿಸಿದ್ದೇನೆ, ನನ್ನ ಪ್ರಜೆಗಳನ್ನು ಸರಿಯಾಗಿ ನೋಡಿಕೊಂಡಿದ್ದೇನೆ. ನಾನು ನನ್ನ ಧರ್ಮದಲ್ಲಿ ಸತ್ಯದಲ್ಲಿ ತಪ್ಪಿಲ್ಲ. ಈ ಸಮಾಧಾನ ಸಿಗುವುದೇ ಈ ಸಭೆಯಿಂದ. ಒಬ್ಬ ತಪ್ಪಿದರೂ ಸಹ, ಒಂದು ವ್ಯವಸ್ಥೆ ಹಿಂದೆ ಮುಂದಾದರೂ ಸಹ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡುವಾಗ ಅನೇಕ ಹೊಸ ಸಂಗತಿಗಳು ಸಿಗ್ತವೆ. ರಾಜ್ಯದಲ್ಲಿ ತೊಂದರೆಯಾಗಿದೆ, ಪ್ರಜೆಗಳಿಗೆ ಕಷ್ಟ ಬಂದಿದೆ, ಇದನ್ನು ತಿಳಿಯುವುದಕ್ಕೆ ಅವಕಾಶ ಆಗ್ತದೆ. ಆ ದೃಷ್ಟಿಯಿಂದ ಈ ಹೊತ್ತಿನ ಸಭೆಯನ್ನು ಕಂಡಾಗ ಏನೇನೂ ತೊಂದರೆ ನಮ್ಮವರಿಗೆ ಒದಗಲಿಲ್ಲ. ನನ್ನ ಆಡಳಿತ ಸರಿಯಾಗಿ ನಡೆದದೆ, ಸುಭದ್ರವಾದಂತಹ ಆಡಳಿತವನ್ನು ಕೊಡುವುದಕ್ಕೆ ನನಗೆ ಸಾಧ್ಯ ಆಗಿದೆ ಎಂಬ ಸಮಾಧಾನ ಇದೆ. ಹೇಳಿದ್ರಲ್ಲ, ರಾಜ ಕುಂದವರ್ಮನಿಗೆ ಜಯವಾಗಲಿ, ಮಂಗಳಪುರದ ಮಹಾನುಭಾವನಿಗೆ ಜಯವಾಗಲಿ, ಈ ಪ್ರಪಂಚದಲ್ಲಿ ಧರ್ಮರಾಯನಂತೆ ಬಾಳುವವನಿಗೆ ಜಯವಾಗಲಿ. ಎಂಥ ಮಾತು! ಹೇಳಿಕೊಟ್ಟ ಮಾತಲ್ಲ ಇದು. ನಮ್ಮ ವಂದಿಗಳು ನನ್ನಿಂದ ಸಂಭಾವನೆ ಪಡೆಯುವುದಕ್ಕಾಗಿ ಸೃಷ್ಟಿಸಿದ್ದಲ್ಲ ಇದು. ಇಷ್ಟು ನನಗೂ ತಿಳಿಯುತ್ತದೆ. ಯಾರಲ್ಲಿ ಏನೇನೂ ಗುಣಗಳಿಲ್ವೋ ಅವನ ಗುಣವನ್ನು ಹೊಗಳ್ತಾ ಹೊಗಳ್ತಾ ನೀನು ಇಂದ್ರನ ಹಾಗೆ ಚಂದ್ರನ ಹಾಗೆ ಅಂತ ಹೇಳಿದ್ರೆ ಅವ ಬುದ್ಧಿದ್ದವಾದ್ರೆ ಯೋಚನೆ ಮಾಡ್ತಾನೆ, ನಾನು ಇಷ್ಟಕ್ಕಿದ್ದೇನೋ ಇಲ್ವೋ, ಅಷ್ಟಕ್ಕಿಲ್ಲ ಅಂದ್ರೆ ಇವ ಇಷ್ಟು ಯಾಕೆ ಹೇಳಿದ, ಈ ವಿಚಾರದಲ್ಲಿ ಸ್ಪಷ್ಟತೆಗೆ ಪ್ರಯತ್ನ ಮಾಡ್ತಾನೆ. ನನಗಂಥ ಯೋಚನೆ ಏನೂ ಇಲ್ಲ. ಯಾರು ನನ್ನವರೋ, ಯಾರು ನನ್ನ ಕುರಿತು ತಿಳಿದವರೋ ಅವರು ನನ್ನನ್ನು ಧರ್ಮರಾಯನಂತೆ ಎಂದು ಹೇಳುವುದಕ್ಕೆ ಅವರದ್ದೇ ಆದ ಅನುಭವ ಕಾರಣ. ಏನು ಧರ್ಮರಾಜ ಜೀವನದಲ್ಲಿ ಸಂಕಷ್ಟ ಅನುಭವಿಸಿದ್ದಾನೆ, ಸರ್ವಸ್ವವನ್ನು ಕಳ್ಕೊಂಡಿದ್ದಾನೆ, ತಮ್ಮಂದಿರ ಜೊತೆಯಲ್ಲಿ ಅನೇಕ ವನವಾಸಾದಿ ಕಷ್ಟಗಳಲ್ಲಿ ಕಾಪಾಡು ದೇವರೇ ಎಂದು ಕೇಳಿದ್ದು ಹೊರತು ಮತ್ತಿನ್ನೇನನ್ನೂ ಅವನು ಮಾಡಲಿಲ್ಲ. ಕಷ್ಟ ಬರಲಿ ಸುಖ ಬರಲಿ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡುವಂತಹ ಒಂದು ಯೋಗ್ಯತೆ ಒಬ್ಬ ಅರಸನಿಗಿದೆ ಅಂತಾದ್ರೆ ಅವನ ಆಡಳಿತ ಒಳ್ಳೆಯದಾಗದೇ ಇರುವುದಕ್ಕೆ ಸಾಧ್ಯವೇ? ಅವನ ಕಾಲದಲ್ಲಿ ಜನರಿಗೆ ಕ್ಷೇಮ ಒದಗದೇ ಇರುವುದಕ್ಕೆ ಸಾಧ್ಯವೇ? ಆದ್ರಿಂದ ನಾನು ಕಷ್ಟವೋ ಸುಖವೋ ಯೋಚನೆ ಮಾಡದೆ ಕರ್ತವ್ಯ ಎಂಬ ಶ್ರದ್ಧೆಯಿಂದ ರಾಜ್ಯಭಾರ ಮಾಡಿದ್ದೇನೆ. ನಮ್ಮ ತಂದೆಯವರ ಕೀರ್ತಿಯನ್ನು ಹೆಚ್ಚಿಸಿದ್ದೇನೆ ಹೊರತು ಖಂಡಿತ ಕಮ್ಮಿ ಮಾಡಿಲ್ಲ. ನಾನು ನೋಡಬಾರದು, ಸಮುದ್ರದ ಕಡೆಯಿಂದ ಗಾಳಿ ಬೀಸ್ತಾ ಇದೆ, ಮಂಗಳಪುರವನ್ನೇ ವ್ಯಾಪಿಸ್ತಾ ಇದೆ. ಏನು ಸಂದೇಶ ಕೊಡ್ತದೆ ಆ ಗಾಳಿ? ಸಮುದ್ರನ ಸಂದೇಶವನ್ನೇ ಕೊಡ್ತದೆ. ತೆರೆ ಏರುತ್ತದೆ, ತೆರೆ ದಡಕ್ಕೆ ಅಪ್ಪಳಿಸ್ತದೆ, ತೆರೆ ನಿಂತಿತು ಅಂತ ಆಗುವುದೇ ಇಲ್ಲ. ನಮ್ಮ ಆಡಳಿತವೂ ಹಾಗೆ ಏರಿಳಿತ ಕಾಣಬಹುದು, ವ್ಯವಸ್ಥೆಯಲ್ಲಿ ಯಾವ ತೊಂದರೆಯೂ ಆಗುವುದಿಲ್ಲ. ಒಂದು ನಿರಂತರತೆ ಇದೆ. ತಾಳೆಯಿಂದ, ಬಾಳೆಯಿಂದ, ಕಂಗಿನಿಂದ, ತೆಂಗಿನಿಂದ
ಸಸ್ಯ ಶ್ಯಾಮಲವಾದಂತಹ ಈ ನಾಡು ನನ್ನ ಹೃದಯಕ್ಕೆ ಹತ್ತಿರದ ನಾಡು. ಬೇರೆ ರಾಜ್ಯಗಳನ್ನು ನಾವು ನೋಡಿದ್ವಲ್ಲ, ಅಲ್ಲಿಗೂ ಈ ಮಂಗಳಪುರಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದರೆ, ಇಲ್ಲಿ ಮಂಗಳಮಯವಾದಂತಹ ವಾತಾವರಣ ಇದೆ. ಜನ ಬದುಕುವುದಕ್ಕೆ, ದುಡಿದು ತಿನ್ನುವುದಕ್ಕೆ, ಆಶ್ರಯ ಪಡೆಯುವುದಕ್ಕೆ ಇಂತಹ ಸ್ಥಳ ಮತ್ತೊಂದು ಸಿಗುವುದಿಲ್ಲ. ಈ ವಿಶ್ವಾಸ ನನಗೂ ಇದೆ, ನಮ್ಮವರಿಗೂ ಇದೆ. ಆದ್ರಿಂದ ನನಗೆ ಸಮಾಧಾನ. ಮಂಗಳಮಯ ವಾತಾವರಣದಲ್ಲಿ ಕುಂದವರ್ಮನೆಂಬ ರಾಜನನ್ನು ಕಂಡೆ ನಾನು ಸಂತೋಷಪಟ್ಟೆ ಅಂತ ಇಲ್ಲಿ ಬಂದ ಒಬ್ಬೊಬ್ಬನೂ ಸಹ ಸಂತೋಷವನ್ನು ಪ್ರಕಟ ಮಾಡ್ತಾ ಹಿಂದೆ ಹೋದದ್ದನ್ನು ನಾನು ನೋಡಿದ್ರೆ, ಉಳಿದವರಿಗಿಂತ ನಾನೇನು ಕಡಿಮೆ ಅಲ್ಲ ಅಂತ ನನಗೆ ಸಮಾಧಾನ. ಆದ್ರೆ ಒಂದುಂಟು, ಒಂದು ರಾಜ್ಯ ಎಷ್ಟು ದೊಡ್ಡದು, ಏನು ಯೋಗ್ಯತೆ ಇದ್ದು ಇದನ್ನು ತಿಳಿಯಬೇಕಾದ್ರೆ ಆ ರಾಜ್ಯದ ವಿಸ್ತಾರ ಗಡಿಕಲ್ಲು ಅಲ್ಲ ಆಧಾರ. ಏನು ದೊಡ್ಡ ರಾಜ್ಯ, ಹೇಗೆ ದೊಡ್ಡ ರಾಜ್ಯ ಅಂತ ಯಾರಾದರೂ ಕೇಳಿದ್ರೆ, ಆಡಳಿತದಲ್ಲಿ ಲೋಪದೋಷಗಳಿಲ್ಲದೆ ಇರುವಂತಹ ರಾಜ್ಯ, ಅದರಿಂದ ಅದು ದೊಡ್ಡ ರಾಜ್ಯ, ಅದು ಶ್ರೇಷ್ಠವಾದಂತಹ ರಾಜ್ಯ, ಸರ್ವಜನ ಸಮ್ಮತವಾದಂತಹ ರಾಜ್ಯ, ಹೀಗೆ ಮಾತು ಬರುತ್ತದೆ. ಆ ದೃಷ್ಟಿಯಲ್ಲೂ ಕೀರ್ತಿವಂತರಾಗಿದ್ದೇನೆ. ಪ್ರಜೆಗಳನ್ನು ನೋಡಬಾರದು, ವರ್ಣಾಶ್ರಮೋಚಿತವಾದಂತಹ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾರೂ ತಪ್ಪಿಲ್ಲ. ಬ್ರಾಹ್ಮಣರು ತಮ್ಮ ವೃತ್ತಿಯಲ್ಲಿ ನಿರತರಾಗಿದ್ದಾರೆ, ಲೋಕದ ಕ್ಷೇಮವನ್ನು ಬಯಸ್ತಾ ಇದ್ದಾರೆ. ಅವರ ರಕ್ಷಣೆಯನ್ನು ಮಾಡಬೇಕಾದಂತ ರಾಜನಾದ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ. ಕ್ಷತ್ರಿಯರು ತಮ್ಮ ಬಲವನ್ನು ಅನ್ಯರ ಮೇಲೆ ಅನ್ಯಾಯವನ್ನು ಮಾಡುವುದಕ್ಕೆ ಉಪಯೋಗ ಮಾಡದೇ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. ನಮ್ಮ ರಾಜ್ಯದ ವೈಶ್ಯರು ಅಧಿಕ ಲಾಭದ ಆಶೆಗೆ ಬಲಿಬಿದ್ದು ಜನರನ್ನು ಸೂರೆ ಮಾಡುವುದಕ್ಕೂ, ಜನರಿಗೆ ಕಷ್ಟ ಕೊಡುವುದಕ್ಕೂ, ವ್ಯಾಪಾರ ಅನ್ನುವುದು ದ್ರೋಹ ಚಿಂತನ ಅಂತ ಮಾಡುವುದಕ್ಕೂ ಹೊರಡಲಿಲ್ಲ ಎಂಬಲ್ಲಿಗೆ ಆ ವರ್ಣದವರನ್ನು ನಾನು ಮೆಚ್ಚಿಕೊಳ್ತೇನೆ. ಇನ್ನು ಸೇವಾ ವೃತ್ತಿಯನ್ನು ಮಾಡುವಂತಹ ನಮ್ಮವರು, ಅವರ ಕೈಂಕರ್ಯ ಎಲ್ಲರಿಗೂ ಸಮಾನವಾಗಿ ಸಿಗ್ತಾ ಇದೆ. ಚಾತುರ್ವರ್ಣ್ಯ ವ್ಯವಸ್ಥೆ ಅಂತ ಏನಿದೆಯೋ ಅದು ಸಮಾಜದ ಸುವ್ಯವಸ್ಥೆಗೆ ಕಾರಣ ಎಂಬ ಕೃಷ್ಣನ ಅಪ್ಪಣೆ ನಾನು ಅರ್ಥ ಮಾಡಿಕೊಂಡವನು. ಆದ್ರಿಂದ ನಾಲ್ಕೂ ವರ್ಣದವರು ಚೆನ್ನಾಗಿರಿ, ಸುಖವಾಗಿರಿ, ನಿಮಗೇನು ತೊಂದರೆ ಬಂದರೂ ನನ್ನಲ್ಲಿ ಹೇಳಿ ಅಂತ ನಾ ಹೇಳಿದ್ದನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ನಾನು ಏನು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೇನೋ ಅದನ್ನು ನಾನು ನೆನಪಿಟ್ಟಿದ್ದೇನೆ ಎಂಬಲ್ಲಿಗೆ ಈ ದಿನದ ಸಭೆಯಲ್ಲಿ ಅನೇಕ ಹೊಸ ವಿಷಯಗಳನ್ನು ನಾವು ನೆನಪು ಮಾಡಿದ ಹಾಗಾಯಿತು. ಮಂತ್ರಿಯನ್ನು ಕೇಳಿದ್ರೆ ಮತ್ಯಾವುದೇ ಹೊಸ ಸುದ್ದಿ ಇಲ್ಲ, ಸಭಾ ಮುಕ್ತಾಯಕ್ಕೆ ಸೂಚನೆ ಕೊಡಬಹುದು ಅಂತ ಹೇಳ್ತಾ ಇದ್ದಾನೆ. ಒಳ್ಳೆಯದು, ಮಂಗಳ ಉಂಟಾಗಲಿ, ಸರ್ವರಿಗೂ ಕ್ಷೇಮವಾಗಲಿ. ಸಭಾ ವಿಸರ್ಜನೆಗೆ ಅಪ್ಪಣೆ. ತನ್ನ ಬದುಕಿನ ಸರ್ವಸ್ವವನ್ನು ಭಗವತ್ ಸಂಬಂಧವಾಗಿ ನ್ಯಾಸವಾಗಿರಿಸಿದವನನ್ನು ಸನ್ಯಾಸಿ ಅಂತಲೂ, ವೃತನಿಷ್ಠನನ್ನು ಯತಿ ಅಂತಲೂ, ಜೀವಾತ್ಮನನ್ನು ಪರಮಾತ್ಮನ ಜೊತೆಗೆ ಅನುಸಂಧಾನಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡವನನ್ನು ಯೋಗಿ ಅಂತಲೂ, ಹೀಗೆ ಬೇರೆ ಬೇರೆಯಾಗಿ ವಿಭಾಗಿಸಬಹುದೋ ಏನು. ನಾನು ಯೋಗಿಗಳ ಸಾಲಿಗೆ ಸೇರಿದವ. ನೇಪಾಳದಲ್ಲಿ ನಾವು ತುಂಬಾ ಪ್ರಸಿದ್ಧರು, ಸಿದ್ಧರೂ ಹೌದು. ಭಾರತದ ಉತ್ತರದ ಎತ್ತರದ ನೇಪಾಳದಲ್ಲಿ ಶಿವಾಂಶ ಸಂಭೂತನಾಗಿ ನಾನು ಕಾಣಿಸಿಕೊಂಡೆ ಅಂತ ಜನರಲ್ಲಿ ಒಂದು ಭಾವನೆ ಇದೆ. ಏನೇ ಇರಲಿ, ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಬೆಸೆಯುವ ನಾಥ ಪಂಥದ ಪ್ರವರ್ತಕ ನಾನು ಎನ್ನುವುದು ನನ್ನ ಸರಿಯಾದಂತಹ ಸಿದ್ಧಿ ಪ್ರಸಿದ್ಧಿಗೆ ಕಾರಣವಾದದ್ದು. ಕೇವಲ ನೇಪಾಳದಲ್ಲಿ ಮಾತ್ರವೇ ನಮ್ಮ ಕಾರ್ಯಕ್ಷೇತ್ರ ಆಗಿರಬಾರದು. ಭಗವತ್ ಸಂಬಂಧವಾದಂತಹ ಜ್ಞಾನೋದ್ದೀಪನ ಕಾರ್ಯವನ್ನು ಅಲ್ಲಿಯೇ ಮಾಡಿ ಮುಗಿಸಿದರೆ ಸಾಲದು, ದಕ್ಷಿಣಕ್ಕೂ ಹೋಗಬೇಕು ಅಂತ ನನಗೆ ಅನ್ನಿಸಿದ್ರಿಂದ ನೇರವಾಗಿ ದಕ್ಷಿಣಾಭಿಮುಖವಾಗಿ ನಾನು ಬಂದೆ. ಉದರ ಪೋಷಣೆಗಾಗಿ ಕೇವಲ ಭಿಕ್ಷಾ ಪಾತ್ರೆ ಒಂದೇ ನಮಗೆ ಸಾಕಾಗ್ತದೆ. ಅದು ಸಿಕ್ಕಿದಲ್ಲಿ ಸಿಕ್ಕಷ್ಟು ಭಿಕ್ಷೆಯನ್ನು ನಾವು ಪಡೆಯುವುದಲ್ಲ. ಒಂದು ದಿನದ ಒಂದು ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಒಂದು ಮನೆಯನ್ನು ನಾವು ಬ್ರಾಹ್ಮಣರ ಮನೆಯನ್ನು ಆರಿಸ್ತೇವೆ. ಆ ಮನೆಯಲ್ಲಿ ನಮಗೆ ಭಿಕ್ಷೆ ಸಿಗಲಿಲ್ಲ ಅಂತಾದ್ರೆ ಆವತ್ತಿನ ಮಟ್ಟಿಗೆ ಭಗವತ್ ಪ್ರೀತ್ಯರ್ಥವಾದಂತಹ ಉಪವಾಸವನ್ನೇ ನಾವು ಆಚರಿಸ್ತೇವೆ. ಹೀಗೆ ಬರುತ್ತಾ ಬರುತ್ತಾ ದಕ್ಷಿಣದ ಕಡಲ ತೀರದ ಪ್ರದೇಶಕ್ಕೆ ನಾವು ಬಂದಿದ್ದೇವೆ. ಎಲ್ಲಿ ನೋಡಿದ್ರು ಕದಳಿ ವೃಕ್ಷಗಳು ಕಾಣಿಸ್ತಾ ಇರುವುದರಿಂದ ಈ ಪ್ರದೇಶವನ್ನು ಕದಳೀವನ ಅಂತಲೂ ಕೆಲವರು ಹೇಳಿದ್ರಂತೆ. ಇವತ್ತಿನ ನನ್ನ ಉದರಂಭರಣಕ್ಕೆ ಏನು ವ್ಯವಸ್ಥೆ, ದಿಕ್ಕು ಹೇಗೆ ತೋಚಿತದೋ ಹಾಗೆಯೇ ಬ್ರಾಹ್ಮಣರ ಅಗ್ರಹಾರದತ್ತ ಹೋಗಬೇಕಾಗಿದೆ. ಅಲಕ್ ನಿರಂಜನ್ ಮಾಧವಿ ಜೋ ಬಡತನದಿ
ಮಾಧವಿಯು ಬಡತನದಿ ಕೊರಗುತ್ತ ಆದುದಿ ಭಂಗಗಳು ಬದುಕಿನ ಹಾದಿಗೆ ನೂತ ಮಾಧವಿ ಚಾತುರ್ವರ್ಣಗಳಲ್ಲಿ ಶ್ರೇಷ್ಠರಾದವರು ಬ್ರಾಹ್ಮಣರಂತೆ. ಅಂತಹ ಉತ್ತಮ ಕುಲದಲ್ಲಿ ಹುಟ್ಟಿಕೊಂಡವಳು ನಾನು. ಮಾಧವಿ ಎನ್ನುವಂತಹ ಒಳ್ಳೆ ಹೆಸರನ್ನಿರಿಸಿ ನನ್ನ ಮಾತಾ ಪಿತೃಗಳು ನನ್ನನ್ನು ಬೆಳೆಸಿದ್ದಾರೆ. ಪ್ರಾಯ ಪ್ರಬುದ್ಧೆಯಾದಾಗ ಯೋಗ್ಯನಾದಂತಹ ಸ್ವಜಾತಿಯ ವರನಿಗೆ ಕೊಟ್ಟು ಮದುವೆಯೂ ಮಾಡಿ ಆಯಿತು. ಮದುವೆಯಾಗಿ ಹಲವಾರು ವರ್ಷಗಳು ಸಂದು ಹೋದವು. ಆದರೆ ಮನಸ್ಸಿನಲ್ಲಿ ಒಂದು ರೀತಿಯ ಚಿಂತೆ, ಬೇಸರ. ಹೆಣ್ಣಿನ ಬದುಕು ಸಾರ್ಥಕತೆಯನ್ನು ಪಡೆಯುವುದು ಮದುವೆಯಾಗಿ ಮಕ್ಕಳನ್ನು ಪಡೆದಾಗ ಮಾತ್ರವಂತೆ. ಎಷ್ಟೋ ವರ್ಷಗಳಾಯಿತು, ಸಂತಾನ ಭಾಗ್ಯ ನಮ್ಮ ಮಧುರ ದಾಂಪತ್ಯದಲ್ಲಿ ಬರಲಿಲ್ಲ. ಒಂದೆಡೆಯಿಂದ ಕಿತ್ತು ತಿನ್ನುವ ಬಡತನ ಆದ್ರೆ ಇನ್ನೊಂದೆಡೆಯಿಂದ ಸಂತಾನ ಆಗಲಿಲ್ಲ ಎನ್ನುವಂತಹ ಬೇಸರ, ಬೇಗುದಿ. ಎಷ್ಟೋ ಹರಕೆ ಹೊತ್ತಾಯಿತು, ಎಷ್ಟೋ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದೆವು, ಆದರೂ ಪುತ್ರ ಸಂತಾನ ಆಗಲಿಲ್ಲ. ಇದಕ್ಕೆ ಪರಿಹಾರವೇ ಇಲ್ಲವೇ? ಈ ನನ್ನ ದುಃಖವು ಆ ಭಗವಂತನಿಗೂ ಕಾಣಿಸುವುದಿಲ್ಲವೇ? ಚಿಂತಿಸುತ್ತಿರಲು ನಾಥರ ಪಂಥ ಗುರು ಮತ್ಸ್ಯೇಂದ್ರ ಬರುತ್ತಲಿ ಭಿಕ್ಷಾಟನೆ ಕಾಲೆಳೆದತ್ತ ಬಂದಿದ್ದೇನೆ. ಬಂದು ನಿಂತಿದ್ದೇನೆ ಬ್ರಾಹ್ಮಣರ ಅಗ್ರಹಾರದಲ್ಲಿರೋ ಮನೆಯ ಮುಂಭಾಗದಲ್ಲಿ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾನ್. ಅನ್ಯಮಾನದಳಾಗಿ ಕುಳಿತಿಗಳನ್ನು ಕಾಣುತ್ತ ಕರುಣೆಯಲಿ ಮುನಿರನ್ನ ನುಡಿಸಿದ ಏನಿದಚ್ಚರಿ ನಿನ್ನ ನಡತೆ ಸರಿಯಪ್ಪುದೇ ನಮ್ಮ ಈ ನಿನ್ನ ನಡತೆ ಅಮ್ಮ. ಸರಿಯಪ್ಪುದೇ ನಮ್ಮ ಈ ನಿನ್ನ ನಡತೆ ಎರವಾದೆ ಗ್ರಹ ಧರ್ಮಕ್ಕೆ ನಿನ್ನೂ ಕೊರತೆ ಎರವಾದೆ ಗ್ರಹ ಧರ್ಮಕ್ಕೆ ನಿನ್ನೂ ಕೊರತೆ ಅರಿತು ನಾ ಬಂದುದ ಭಿಕ್ಷೆ ನೀಡದೆ ಅರಿತು ನಾ ಬಂದುದ ಭಿಕ್ಷೆ ನೀಡದೆಯೇ ಕರುಣೆ ಸುಮ್ಮನೆಗಿರ್ಬೋದೇ ನಮ್ಮ ಸರಿಗೆ ಸರಿಯಪ್ಪುದೇ ನಮ್ಮ ಈ ನಿನ್ನ ನಡತೆ ಗೆಲವಾದೆ ಗ್ರಹ ಧರ್ಮ ನಿನ್ನೂ ಕೊರತೆ ಅಮ್ಮ, ಮನೆಯಂಗಳದಲ್ಲಿ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ನಾನು ಕೂಗಿದೆ. ನನ್ನ ಕೂಗಿಗೆ ಪ್ರತಿಕ್ರಿಯೆ ಇಲ್ಲದೆ ಇದ್ದಾಗ ಉಪೇಕ್ಷೆ ಇರಬಹುದೇ ಅಂತ ಯೋಚಿಸಿದೆ. ಆದ್ರೆ ನಿನ್ನನ್ನು ಕಂಡಾಗ ಉಪೇಕ್ಷಾ ಭಾವ ಮುಖದಲ್ಲಿ ಕಾಣುವುದಿಲ್ಲ. ಹಾಗಂತ ಗಾರ್ಹಸ್ಥ್ಯಕ್ಕೆ ಇದು ಹೇಳಿಸಿದ ವಿಚಾರ ಅಲ್ಲ. ಭಿಕ್ಷೆಗೆ ಅಂತ ಬಂದವನಿಗೆ ಭಿಕ್ಷೆಯನ್ನು ಕೊಡುವಲ್ಲಿ ಗೃಹಿಣಿಯ ಗೃಹ ಧರ್ಮ ಏನು ಎನ್ನುವುದು ತಿಳಿಯುತ್ತದೆ. ಗೃಹಿಣಿ ಗೃಹ ಮುಚ್ಚತೆ ಎಂಬ ಮಾತು ಸತ್ಯವಾಗಬೇಕು ಅಂತಾದ್ರೆ ಆ ಗೃಹಿಣಿ ನಿಜಾರ್ಥದಲ್ಲಿ ಗೃಹಲಕ್ಷ್ಮಿಯಾಗಿ ವ್ಯವಹರಿಸಬೇಕಾಗುತ್ತದೆ. ನಿನ್ನ ನಡತೆ ನನ್ನ ಮಟ್ಟಿಗೆ ಸರಿ ಅಂತ ಕಾಣಿಸುವುದಿಲ್ಲ. ಎರವಾದ ಗಾರ್ಹಸ್ಥ್ಯಕ್ಕೆ ಏನಿನ್ನು ಕೊರತೆ? ಯಾಕೆ ಹೀಗೆ ಕೂತೆಯಮ್ಮ? ಸ್ವಾಮಿ, ಭೋಗಿಭೂಷಣ ಸಮ ಯೋಗಿಯ ನುಡಿಗೆ ನಾಗವೇಣಿಯೋ ಬೆಚ್ಚೀತಾನೆತ್ತು ಕಡೆಗೆ ಬಾಗಿ ಕೈ ಮುಗಿಯುತ್ತ ಪೇದಳಾತನಿಗೆ ಬಾಗಿ ಕೈ ಮುಗಿಯುತ್ತ ಪೇದಳಾತನಿಗೆ ಆಗದಾಯಿತು ಪುತ್ರ ಜನನಗೀವರೆಗೆ ಹೋಗಿ ಭೂಜನನ ಮುನಿಗೆ ಮತ್ತೆ ಮೊದಲಾಗಿ ತಮ್ಮ ಪಾದಾರವಿಂದಗಳಿಗೆ ವಂದಿಸ್ತಾ ಇದ್ದೇನೆ. ಏಳು
ನೀವು ಬಂದದ್ದನ್ನು ನಾನು ಉದ್ದೇಶಪೂರ್ವಕವಾಗಿ ಗಮನಿಸದೇ ಇದ್ದದ್ದಲ್ಲ ಸ್ವಾಮಿ. ಮನಸ್ಸಿನಲ್ಲಿ ಚಿಂತೆಯು ಆವರಿಸಿಕೊಂಡಾವಾಗ ಕಣ್ಣ ಮುಂಭಾಗದಲ್ಲಿ ಯಾವ ಘಟನೆಯು ನಡೆಯುವುದಿದ್ರೂ ಕೂಡ ಅದು ಗೊತ್ತಾಗದೇ ಇರ್ತದೆ. ಸತ್ಯ ತಾನೇ? ಅಂತಹ ಅನ್ಯಮನಸ್ಕತೆ ಯಾಕೆ ನಿನಗೆ? ನನಗೂ ಒಂದು ದುಃಖ ಇದೆ. ಏನಮ್ಮ? ಮದುವೆಯಾಗಿ ಎಷ್ಟೋ ವರ್ಷಗಳು ಸಂದು ಹೋದವು. ನಮ್ಮ ದಾಂಪತ್ಯದಲ್ಲಿ ಸಂತಾನ ಪ್ರಾಪ್ತಿ ಆಗ್ಲಿಲ್ಲ. ಹೆಣ್ಣಾದವಳಿಗೆ ಅದಕ್ಕಿಂತ ದೊಡ್ಡ ಕೊರತೆ ಯಾವುದಾದ್ರೂ ಇದೆಯೇ ಸ್ವಾಮಿ? ತನ್ನ ಬದುಕಿನಲ್ಲಿ ಕೃತಾರ್ಥತೆಯನ್ನು ಸಾರ್ಥಕತೆಯನ್ನು ಪಡೆಯಬೇಕಿದ್ರೆ ಸಂತಾನ ಪ್ರಾಪ್ತಿಯಾಗಬೇಕಷ್ಟೇ. ಹೌದು. ಆ ಮಹಾಭಾಗ್ಯ ನಮ್ಮ ಬದುಕಿನಲ್ಲಿ ಒದಗಿ ಬರಲಿಲ್ಲ. ಆ ಒಂದು ದುಃಖದಿಂದ ನೀವು ಬಂದದ್ದನ್ನು ಗಮನಿಸಲಿಲ್ಲ. ನನ್ನನ್ನು ಕ್ಷಮಿಸಬೇಕು, ನನ್ನಿಂದ ಪ್ರಮಾದವಾಗಿ ಹೋಯಿತು. ಈ ಮನೆಯಲ್ಲಿ ಮಕ್ಕಳಿಲ್ಲ ಅಂತ ಅಂಗಳಕ್ಕೆ ಬರುವಾಗಲೇ ಗೊತ್ತಾಗಿದೆ ನನಗೆ. ಹೇಗೆ? ಮನೆಯ ಅಂಗಳದಲ್ಲಿ ಬೆಳಗ್ಗೆ ಬಿಡಿಸಿದ ರಂಗವಲ್ಲಿ ಏನೂ ಹಾಳಾಗದೆ ಹಾಗೆಯೇ ಉಂಟು. ಮನೆ ಅಂಗಳದಲ್ಲಿ ಎಲ್ಲೂ ಕಸಕಡ್ಡಿ ಇಲ್ಲ. ಯಾವ ಮನೆ ಅಂಗಳದಲ್ಲಿ ಕಸಕಡ್ಡಿ ಇಲ್ಲವೋ, ಯಾವ ಮನೆಯ ಅಂಗಳದಲ್ಲಿ ರಂಗವಲ್ಲಿ ಬಿಡಿಸಿದ್ದು ಹಾಗೇ ಇರ್ತದೋ ಆ ಮನೆಯಲ್ಲಿ ಮಕ್ಕಳಿಲ್ಲ ಅಂತ ಬೇರೆ ಹೇಳಬೇಕಾದ್ದಿಲ್ಲ ಎಂಬ ಲೋಕಜ್ಞಾನವನ್ನು ನಾನು ಹೊಂದಿದ್ದೇನೆ. ಆದರೆ ಅದೇ ನಿನ್ನ ದುಃಖಕ್ಕೆ ಕಾರಣ ಅಂತ ಪ್ರಾಯಶಃ ನಾನು ಯೋಚಿಸಲಿಲ್ಲ. ಸಂತಾನ ವಿಹೀನತೆಯ ದುಃಖ ಹೆಣ್ಣನ್ನು ಬಾಧಿಸ್ತದೆ, ಹೌದು. ಆದರೆ ಅದಕ್ಕಾಗಿ ಚಿಂತಿಸಬೇಕಾದ್ದೇನೂ ಇಲ್ಲ. ಭಗವದ್ ಅನುಗ್ರಹವಾಯಿತು ಅಂತಾದ್ರೆ ಪ್ರಪಂಚದಲ್ಲಿ ಯಾವುದೂ ಆಗಿಯೇ ಆಗುತ್ತದೆ. ಆಗ ಬಾರದೇ ಇದ್ದದ್ದು ಆಗುವುದೇ ಇಲ್ಲ. ನನಗೆ ಅನ್ನಿಸ್ತದೆ ನೀನು ಸಂತಾನವತಿ ಆಗುತ್ತಿ ಅಂತ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನನ್ನ ನಾಲಿಗೆಯಿಂದ ಹೀಗೊಂದು ಮಾತು ಹೊರಟಿತು, ನೀನು ಪುತ್ರವತಿ ಆಗುತ್ತೀಯ. ಆದ್ರೆ ಅದಕ್ಕೊಂದು ಮಾಧ್ಯಮವಾಗಿ ಶಿವನ ಪ್ರಸಾದವಾದ ಭಸ್ಮವನ್ನು ನಾನು ಕೊಡ್ತೇನೆ. ಆ ಭಸ್ಮವನ್ನು ಶ್ರದ್ಧಾಭಕ್ತಿಯಿಂದ ನೀನು ಸೇವಿಸಿದೆ ಅಂತಾದ್ರೆ ನಿನಗೆ ಸಂತಾನವಾಗುತ್ತದೆ. ಆದ್ರೆ ಒಂದಿದೆ, 12 ವರ್ಷಗಳಿಗೊಮ್ಮೆ ನಾವು ಒಮ್ಮೆ ಹೋದ ಸ್ಥಳಕ್ಕೆ ಹೋಗುತ್ತೇವೆ ಪಾರಿವ್ರಾಜಕರು ನಾವು. ಈ ಪರ್ಯಾಯ ಕ್ರಮದಲ್ಲಿ ಇನ್ನು 12 ವರ್ಷ ಕಳೆದು ನಾನು ಇಲ್ಲಿಗೆ ಬಂದೇನಾದರೆ ಸುಮಾರು 11 ವರ್ಷದ ಹುಡುಗನನ್ನು ನಾನಿಲ್ಲಿ ಕಾಣಬೇಕಾಗುತ್ತದೆ. ಪ್ರಸಾದವನ್ನು ಪಡೆ. ಸಂತೋಷ. ಅಲಕ್ ನಿರಂಜನ್ ಕಣಿಕೇಳ ಬನ್ನಿ, ಕಣಿಕೇಳ ಬನ್ನಿ, ಕಣಿಜ ಕೇಳ ಬನ್ನಿ, ಕಣಿಬೇಡ ನಮ್ಮ ಅಮ್ಮ. ಕಣಿಕೇಳ ಬನ್ನಿ, ಕಣಿಕೇಳ ಬನ್ನಿ, ಕಣಿಕೇಳ ಬನ್ನಿ, ಕಣಿಬೇಡ ನಮ್ಮ. ಕಣಿಯ ಬೇಡಲು ಬಂದ ಕುರವಂಗಿ ನಾನಮ್ಮ. ಕಣಿಯ ಬೇಡಲು ಬಂದ ಕುರವಂಗಿ ನಾನಮ್ಮ. ಕಣಿಯನೇ ಕೇಳಿದಮ್ಮ ಅಮ್ಮ. ಕಣಿಯ ಬೇಡಲು ಬಂದ ಕುರವಂಗಿ ನಾನಮ್ಮ. ಕಣಿಯ ಕೇಳ ಬನ್ನಿ, ಕಣಿ ಬೇಡನಮ್ಮ. ಕಣಿಗೇಳ ಬನ್ನಿ, ಕಣಿಗೇಳ ಬನ್ನಿ, ಕಣಿಗೇಳ ಬನ್ನಿ, ಕಣಿ ಬೇಡನಮ್ಮ. ಕಣಿ ಹೇಳುತ್ತೇನೆ, ಕಣಿ ಹೇಳುತ್ತೇನೆ, ಕಣಿ ಕಣಿ. ಇದೇನು ಆಶ್ಚರ್ಯ, ಎಲ್ಲರೂ ನನ್ನ ಮುಖವನ್ನೇ ನೋಡ್ತಾ ಇದ್ದಾರೆ. ನನ್ನ ಮುಖ ನೋಡಿದ್ರೆ ಏನು ಸುಖ ಸಿಗುವುದಕ್ಕೆ ಸಾಧ್ಯವಿಲ್ಲ. ಬಳಿಗೆ ಬನ್ನಿ, ಕಣಿ ಹೇಳುತ್ತೇನೆ, ಲಕ್ಷಣ ಹೇಳುತ್ತೇನೆ. ಓಯ್, ನನ್ನ ಪರಿಚಯ ಸಿಕ್ಕಿತಾ? ನಾನಲ್ವೇ ಕೊರವಂಜಿ. ಹೌದಪ್ಪ, ನಮಗೆ ಇಂಥ ಊರು ಅಂತ ಇಲ್ಲ, ತಿರುಗಾಡಿಕೊಂಡೇ ಬರುವವರು ನಾವು. ಹೊಟ್ಟೆ ಬಾಡಿಗಾಗಿ ಕಣಿ ಹೇಳುವುದೇ ನಮ್ಮ ಉದ್ಯೋಗವಾಗಿ ಹೋಗಿದೆ. ಈ ಊರಿಗೆ ಬಂದೆ, ಏನಾದ್ರೂ ಲಾಭ ಆದೀತು, ಪ್ರಯೋಜನ ಆದೀತು ಅಂತ ಬಂದ್ರೆ ಏನೂ ಸುಖವಿಲ್ಲ. ಏನು ಮಾಡುದು? ಇವರಲ್ಲಿ ಒಂದು ಸಂಶಯ ಉಂಟು, ಯಾವ ರೀತಿಯಾಗಿ ಹೇಳುತ್ತೇನೆ ಅಂತ. ಹೌದಪ್ಪ, ನಮ್ಗೆ ಬೇರೆ ಬೇರೆ ರೀತಿಯ ಕಣಿ ಹೇಳುವುದಕ್ಕೆ ಗೊತ್ತುಂಟು. ಕೈ ನೋಡಿ ಹೇಳುತ್ತೇನೆ, ಮುಖ ನೋಡಿ ಹೇಳುತ್ತೇನೆ. ಅಷ್ಟೇ ಅಲ್ಲ, ಏನಾದ್ರೂ ಚಿಂತಾಮಣಿ ಕಡ್ಡಿ ಹಾಕಿ ಬಿಟ್ರೆ ಆವಾಗ್ಲೂ ಹೇಳುವುದಕ್ಕೆ ನಾನು ಸಿದ್ಧರಾಗಿದ್ದೇನೆ. ಮಾತಾಡಿ ಏನು ಪ್ರಯೋಜನ ಇಲ್ಲ. ಇನ್ನೆಲ್ಲಿಗೆ ಹೋಗುದು, ಎಲ್ಲಿ ಹೋಗುದು? ಅಲ್ಲಿನ ಮನೆ ಕಾಣ್ತಾ ಉಂಟು, ಆ ಮನೆಗೆ ಹೋದ್ರೆ ಏನಾದ್ರೂ ಪ್ರಯೋಜನ ಆದೀತು, ಅಲ್ಲಿಗೆ ಹೋಗ್ತೇನೆ. ಕಣಿ 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 ಬಂದ ಕೊರವಂಜಿಗಳ ಕಾಣುತ್ತ ಎಂದಳ ಮಾಧವಿಯು. ಯೋಗಿಗಳಿಂದು ನೀಡಿದ ಭಸ್ಮ ಸಂತತಿ ಹೊಂದಿಸುವುದೇ ಕೊರವಂಜಿಯ ಕಾಣುತ್ತ. ಕಣಿ 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 ಹೇಳುತ್ತೇನೆ. ಸಾಕು, ನಿಲ್ಲಿಸು. ಒಬ್ಬಿಟ್ರೆ ಏನಾದ್ರೂ ಹೊಟ್ಟೆಗೆ ಆದೀತು. ಇದಕ್ಕೊಂದು ತೊಂದರೆ ಇಲ್ಲ. ಏನಮ್ಮ? ಬೆಳಿಗ್ಗೆ ಎದ್ರೆ ಸಾಕು,
ಈ ಭಿಕ್ಷುಕರ ಉಪದ್ರ. ನಾವು ಭಿಕ್ಷೆ ಬೇಡುವವರಲ್ಲ, ಆ? ಏನಾದ್ರೂ ಉದ್ಯೋಗ ಮಾಡಿ ಅದರಿಂದ ಸಂಪಾದನೆ ಮಾಡುವವರು ನಾವು. ಒಂದು ರೀತಿಯಲ್ಲಿ ಭಿಕ್ಷೆ ಹೌದು, ಆದ್ರೂ- ದುಡಿತೇವೆ. ಹೌದು, ದುಡಿಯುತ್ತೀರಿ. ದುಡಿತಕ್ಕೆ ಸರಿಯಾದಂತಹ ಫಲ ಸಿಗ್ತದೆ ನಮಗೆ. ನಮ್ಮ ಬೀದಿಯಲ್ಲಿ ಕೇಳ್ತಾ ಉಂಟು, ಕಣಿ ಹೇಳ್ತೇನೆ ಕಣಿ ಹೇಳ್ತೇನೆ ಅಂತ. ಬೊಬ್ಬಿಡ್ತಾ ಇದ್ದೇನೆ. ಆದ್ರಿಂದ ಸ್ವಲ್ಪ ಬಾಗಿಲ ಬಳಿ ಬಂದು ನೋಡಿದೆ. ಆ, ಕೊರವಂಜಿ, ಅಮ್ಮ ಬಂದದ್ದು ಒಳ್ಳೇದಾಯ್ತು, ವಂದಿಸಿಕೊಂಡಿದ್ದೇನೆ. ಸಂತೋಷವಾಯಿತು. ಇದುವರೆಗೆ ಈ ಕಡೆ ನೀನು ಬಂದವಳಲ್ಲ, ಇದು ಹೊಸ ಮುಖ ಇರಬೇಕು. ಇದು ಊರು ಕೂಡ ಹೊಸ್ತೇ ನನಗೆ. ಹೌದೇ? ಹ್ಮ್. ಹಾಗಾದ್ರೆ ನನ್ನ ಮುಖ ನೋಡಿ ಏನಾದ್ರೂ ಒಳ್ಳೆಯ ಲಕ್ಷಣ ಉಂಟು ಹೇಳು. ಹೇಳುವುದಮ್ಮ. ಅಮ್ಮ, ಏನೋ ಒಂದು ಚಿಂತೆ ನಿಮ್ಮಲ್ಲಿ ಕಾಡ್ತಾ ಉಂಟು. ಅದು ನಿನಗೂ ಗೊತ್ತಾಯ್ತು. ಗೊತ್ತಾಯ್ತು, ಮುಖವನ್ನು ನೋಡುವಾಗ ಹೇಳುವುದಕ್ಕೆ ಸಾಧ್ಯ. ಅಂದ್ರೆ ಚಿಂತೆ ಇಷ್ಟೇ. ಏನಮ್ಮ? ಸಂತಾನ ಪ್ರಾಪ್ತಿಯಾಗಲಿಲ್ಲ ಎಂಬಂತಹ ದುಃಖ ನನ್ನ ಮನಸ್ಸಿನಲ್ಲಿ ಇತ್ತು. ಅದು ನಿಮ್ಮ ಅಂಗಳವನ್ನು ನೋಡುವಾಗ ತಿಳಿಯುವುದಕ್ಕೆ ಸಾಧ್ಯ ಉಂಟು. ಮಕ್ಕಳೇ ಇಲ್ಲ ಅಂತ, ಕಸ ಕಟಿ ಇಲ್ಲ, ಹೌದು, ಸ್ವಚ್ಛವಾಗಿ ಉಂಟು. ಅದಕ್ಕೊಂದು ಪರಿಹಾರವೂ ಸಿಕ್ಕಿದೆ. ಏನಮ್ಮ? ಮೊನ್ನೆ ತಾನೇ ಒಬ್ಬರು ಸನ್ಯಾಸಿಗಳು ನಮ್ಮ ಮನೆಗೆ ಬಂದಿದ್ರು. ಹ್ಮ್. ಅವರಲ್ಲಿ ನನ್ನ ದುಃಖವನ್ನು ಹೇಳಿಕೊಂಡೆ. ಏನು? ಆಗ ಮೆಚ್ಚಿದಂತಹ ಅವರು ಒಂದು ಮಹಾಪ್ರಸಾದವನ್ನು ಕೊಟ್ಟಿದ್ದಾರೆ. ಆ. ಆ ಪ್ರಸಾದವನ್ನು ನಾನು ಶ್ರದ್ಧೆ ಭಕ್ತಿಯಿಂದ ಸ್ವೀಕರಿಸಿದೆ ಅಂತ ಆದ್ರೆ ಆ. ಸಂತಾನ ಪ್ರಾಪ್ತಿಯಾಗುವಂತಹ ಕಾಲ ಬರ್ತದೆ, ಆ. ಸಂತಾನ ಆಗುತ್ತದೆ ಎಂಬುದಾಗಿ ಆಶೀರ್ವದಿಸಿ ಹೋಗಿದ್ದಾರೆ. ಆ. ಅದನ್ನು ಈವರೆಗೆ ಸೇವಿಸಲಿಲ್ಲ, ಆ. ಇವತ್ತು ಸೇವಿಸಬೇಕು ಅಂತ ಇದ್ದೇನೆ. ಅಮ್ಮ, ಜನಲಿತ ಕೊರವಂಜಿ ನುಡಿದಳು ಮುನಿಗಳನ್ನು ನೀ ನಂಬಬೇಡ. ಅಮ್ಮ, ಜನಲಿತ ಕೊರವಂಜಿ ನುಡಿದಳು ಮುನಿಗಳನ್ನು ನೀ ನಂಬಬೇಡ. ಆ ಮುನಿಗಳನ್ನು ನೀ ನಂಬಬೇಡ. ಆ ಜನಿತು ಮೋಸಗಳಿಹುದು, ಜನಿತು ಮೋಸಗಳಿಹುದು, ಭಸ್ಮವ ತಿನ್ನಲು ಬೇಡ. ನೀವು ಜನಿತು ಮೋಸಗಳಿಹುದು, ಭಸ್ಮವ ತಿನ್ನಲು ಬೇಡ. ಜನಲಿತ ಕೊರವಂಜಿ ನುಡಿದಳು ಮುನಿಗಳನ್ನು ನೀ ನಂಬಬೇಡ. ಅಮ್ಮ, ಸರಿಯಾದ ಸಮಯಕ್ಕೆ ನಾನು ನಿಮ್ಮ ಮನೆಗೆ ಬಂದೆ. ಅಂದ್ರೆ ಇಲ್ಲದಿದ್ರೆ ನಿಮ್ಮ ಜೀವನವೇ ಹಾಳಾಗುವಂತಹ ಪರಿಸ್ಥಿತಿ ಒದಗಿ ಬರ್ತಾ ಇತ್ತು. ನೋಡು ನೋಡು, ಏನೇ ಅಪಶಕುನ ಮಾತನಾಡ್ತಾ ಇದ್ದೀಯ. ನಿಮ್ಮ ಬಾಯಿಂದ ಬಂತ ಒಂದು ಮಾತು, ಮುನಿಗಳು ಭಸ್ಮವನ್ನು ಕೊಟ್ಟಿದ್ದಾರೆ, ಹೌದು. ಅದನ್ನು ಸ್ವೀಕರಿಸಿದ್ರೆ ಮಕ್ಕಳಾಗ್ತದೆ. ಖಂಡಿತ ಆಗ್ತದೆ ಇದರಿಂದ. ಅಮ್ಮ, ನಿಮ್ಮ ಮುಖವನ್ನು ನೋಡುವಾಗ ತಿಳಿದವರಂತೆ ಕಾಣ್ತಾ ಇದ್ದೀರಾ, ವಿದ್ಯಾವಂತರು ಹೌದು ಅಂತ ಹೌದು. ಲಕ್ಷಣ ನೋಡುವಾಗ ಹೇಳುವುದಕ್ಕೆ ಸಾಧ್ಯವಾಗ್ತದೆ. ಅಂತಹ ನೀವು ಇಂತಹ ಮೂಢನಂಬಿಕೆಯನ್ನು ನಂಬುತ್ತೀರಮ್ಮ? ಒಮ್ಮೆ ಸುಮ್ಮನಿರೆ, ಇದೆಲ್ಲ ಮೂಢನಂಬಿಕೆಯ ಅಲ್ವಿ? ಅಯ್ಯೋ, ಸನ್ಯಾಸಿಗಳೆಂದ್ರೆ ಯಾರವರು? ಯಾರು? ಭಗವಂತನನ್ನೇ ಮೆಚ್ಚಿಸಿದವರು, ಹಾಗಂತ- ಭಗವಂತನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡವರು. ನೀವು ತಿಳಿದುಕೊಂಡಿದ್ದೀರಿ. ಸ್ವಲ್ಪ ಯೋಚಿಸಬೇಕು. ಈ ಕಾಲದ್ದು ಬಿಡಿ, ಪುರಾಣ ಕಾಲದಲ್ಲಿ ನಡೆದಂತಹ ವಂಚನೆಯನ್ನು ಸ್ವಲ್ಪ ಯೋಚಿಸಬೇಕು ನೀವು. ಎಲ್ಲಿ ಏನಾಗಿದೆ? ಸನ್ಯಾಸಿಯ ವೇಷವನ್ನು ಧರಿಸಿ ಆ ಅರ್ಜುನ ಬಂದ, ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋದ. ಯೋಚಿಸಿಯಂತೆ. ಅದು ಹೌದು, ಅದು ಸತ್ಯ. ಅಷ್ಟೇ, ಆ ರಾವಣ ಕೂಡ ಸನ್ಯಾಸಿ ವೇಷಧಾರಿಯಾಗಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋದ. ಮರೆತಿರೇ ತಾವು? ತ್ರೇತಾಯುಗದ ಕಥೆ. ಆ ಯುಗವನ್ನು ಬಿಡಿ. ಮೊನ್ನೆ ನನ್ನ ಮನೆಗೆ ಒಬ್ರು ಸನ್ಯಾಸಿಗಳು ಬಂದ್ರು, ಒಂದು ಭಸ್ಮವನ್ನು ಕೊಟ್ಟರು. ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇತ್ತು, ಆ ಭಸ್ಮವನ್ನು ಸ್ವೀಕರಿಸಿದ್ರೆ ಸಮಸ್ಯೆ ದೂರ ಆಗ್ತದೆ ಅಂತ ಹೇಳಿದ್ರು. ಆ ಭಸ್ಮವನ್ನು ಕೊಂಡು ಹೋಗಿ ಕಡಿಯುವ ಕಲ್ಲಿನ ಮೇಲೆ ಇಟ್ಟೆ. ಸ್ವಲ್ಪ ಹೊತ್ತಾಗಿ ನೋಡ್ತೇನೆ, ಕಲ್ಲು ಉರುಳಾಡಿಕೊಂಡು ಹೋಯ್ತಮ್ಮ. ನೋಡಿ ಎಂತ ಅಚಾತುರ್ಯವಾಗಿ ಹೋಯ್ತು ನೋಡಿ ಈ ಕಲಿಯುಗದಲ್ಲಿ. ನಿನ್ನ ಮಾತು ಸತ್ಯವೇನೆ? ಸತ್ಯಮ್ಮ, ನಿಜವೇನೆ ಇದು? ಹಾಗಾದ್ರೆ ಯೋಚಿಸಿ ನೀವು. ಭಸ್ಮವನ್ನು ಸೇವಿಸಿದೆ ಅಂತ ಆದ್ರೆ, ಒಂದು ವೇಳೆ ನಾನು ಗರ್ಭವತಿ ಆದ್ರೆ ಅದರಿಂದಲೂ ಅನಾಹುತ ಉಂಟು. ನಿಮ್ಮ ಸಂಸಾರ ಹಾಳಾಗಿ ಹೋಗ್ತದೆ. ಸಂಶಯ ಬರುವುದಕ್ಕೆ ಸಾಧ್ಯ ಉಂಟು ಅಲ್ವೇ? ಅದೂ ಅಲ್ಲದೆ ಇದರಿಂದ ಏನಾದ್ರೂ ಮೋಸ ನಡೆದು ಹೋದ್ರೆ, ಅಯ್ಯಯ್ಯೋ,
ನನ್ನ ಜೀವನ ಸರ್ವನಾಶ ಆದೀತು. ಹೌದು. ಆದ್ರಿಂದ ಆ, ಇಲ್ಲ, ನೀನು ನನ್ನ ಪಾಲಿನ ದೇವತೆ ಅಂತ ನಾನು ತಿಳ್ಕೊಳ್ತೇನೆ. ಅಷ್ಟು ದೊಡ್ಡ ಪಟ್ಟ ಬೇಡಮ್ಮ ನನಗೆ. ಕೊರವಂಜಿ, ಅಮ್ಮ, ಸರಿಯಾದ ಸಮಯಕ್ಕೆ ಬಂದೆ. ನೀನು ಹೇಳಿದಂತೆ ಆ ಭಸ್ಮವನ್ನು ನಾನು ಸೇವಿಸುವುದಿಲ್ಲ. ಬೇಡಮ್ಮ, ಈಗಲೇ ಇರಬಾರದು. ತೆಗೆದು ಈ ಭಸ್ಮವನ್ನು ಕಾಣುತ್ತಿದೆಯಲ್ಲ ಗೋಮಯದ ಗುಂಡಿ, ಅಲ್ಲಿದೆ ಅಲ್ವಾ? ಆ ಗೊಬ್ಬರದ ಗುಂಡಿಗೆ ಎಸೆದು ಬಿಡುತ್ತೇನೆ. ಹಾಳಾಗಿ ಹೋಗ್ಲಿ, ನಿಮ್ಮ ಸಂಸಾರ ಒಳ್ಳೆ ರೀತಿಯಿಂದ ಇರ್ಬೇಕಮ್ಮ. ಆದ್ರೆ ಒಂದು ವಿಚಾರ, ಏನಮ್ಮ? ನೀನು ಬರಿಗ ಎಲ್ಲಿ ಹೋಗಬಾರದು. ಏನು? ಬೇಕಾದಷ್ಟು ಕೊಡ್ತೇನೆ. ಭಿಕ್ಷೆ? ಆಯ್ತಮ್ಮ. ಬಾ, 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 ಬಾ. ಮಧ್ಯಜನದಾದಿ ಚಾಟನೆಗೈಯುತ್ತ ವಜ್ರ ಉರುಳಿ ದ್ವಾಧ್ವಜ ಅಪೋ ಪ್ರತಿ ಸುರನ ಪತ್ನಿಗಿತ್ತ ಪ್ರಸಾದದ ವಚನ ಕಾಣಬೇಕೆ ನಾನು. ಕಾಶಿ ಪ್ರಯಾಗವೇ ಮೊದಲಾದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದ್ದಾಗಿದೆ. ಬರುತ್ತಾ ಬರುತ್ತಾ ಈ ಕರಾವಳಿಯ ತೀರಕ್ಕೆ ಬಂದಾಗ ಈ ಅಗ್ರಹಾರ ಇದೇ ಮನೆಯ ಅಂಗಳಕ್ಕೆ ನಾನು ಬಂದಿದ್ದೆ 12 ವರ್ಷಗಳ ಹಿಂದೆ. ಶಿವನ ಪ್ರಸಾದವ ಅಮ್ಮ, ಯಾರದು? ನಿನಗೆ ಪರಿಚಯ ಆಗಲಿಲ್ಲವೇ? ನಮ್ಮ ಗೊತ್ತಾಗಲಿಲ್ಲ. ನಿನಗಾಗದೇ ಹೋದೀತು ಬಿಡು. ನಿನ್ನ ಮನಪಟಲದಲ್ಲಿ ಶಾಶ್ವತವಾಗಿ ನಿಲ್ಲಬಹುದಾದ ಪಾತ್ರವು ನನ್ನದಲ್ಲ. 12 ವರ್ಷಗಳಿಗೆ ಹಿಂದೆ ಈ ಮನೆಗೆ ನಾನು ಬಂದಿದ್ದೆ. ಸಂತಾನ ಇಲ್ಲದೆ ದುಃಖಿಸ್ತಾ ಇದ್ದಂತಹ ನಿನಗೆ ಶಿವ ಪ್ರಸಾದವಾದ ಭಸ್ಮವನ್ನು ಕೊಟ್ಟಿದ್ದೆ. ಈಗ ಹುಡುಗ ಸುಮಾರು 11 ವರ್ಷದ ಬಾಲಕನಾಗಿರ್ಬೇಕಲ್ಲ. ಎಲ್ಲಿದ್ದಾನಮ್ಮ? ಪಾಠಶಾಲೆ? ನಿನ್ನ ಮಗಿಮೆಗೆ ಆಯವರಿಗದೆ ಕೀಳು ಕಡೆದೆ ಸ್ವಾಮಿ ಜಿಯ ಕ್ಷಮಿಪುದು. ನಿನ್ನ ಮಗಿಮೆಗೆ ಆಯವರಿಗದೆ ಕೀಳು ಕಡೆದೆನು. ಹೇಯ ಮನದಲ್ಲಿ ಹರನ ಭಸ್ಮವ ಜಿಯ ಗೋಮಯ ಗುಂಡಿಗೆಸೆದೆ ಸ್ವಾಮಿ. ಕ್ಷಮಿಪುದು. ನಿಮ್ಮ ಮಾತನ್ನು ಕೇಳಿದಾಗ ನನ್ನ ಕರುಳೆ ಕಿತ್ತು ಬರುತ್ತಿದೆ. ಯಾಕೆ? ಅಂತಹ ಮೋಸವೊಂದು, ಅಂತಹ ಅನ್ಯಾಯವೊಂದು ನನ್ನಿಂದ ನಡೆದು ಹೋಗಿಯೇ ಸ್ವಾಮಿ. ನೀವು ಆ ಭಸ್ಮವನ್ನು ಕೊಟ್ಟು ಹೋದ ಬಳಿಕ ಒಬ್ಬಾಕೆ ಕೊರವಂಜಿ ನನ್ನ ಮನೆಗೆ ಬಂದಳು. ಸನ್ಯಾಸಿಗಳನ್ನು ನಂಬಬೇಡ, ಇದರಲ್ಲಿ ಏನೋ ಮೋಸ ಇದೆ, ಈ ಭಸ್ಮವನ್ನು ಸೇವಿಸಬೇಡ ಅಂತ ಹೇಳಿದಳು. ನಿಮ್ಮ ಮಾತಿಗಿಂತ ಮಿಗಿಲಾಗಿ ಅವಳ ಮಾತಿನಲ್ಲಿ ನನಗೆ ವಿಶ್ವಾಸ ಬಂತು. ಭಯಭೀತಳಾದಂತಹ ನಾನು ಅದರಿಂದ ಅನಾಹುತ ಆದಿತು ಎನ್ನುವ ಕಾರಣಕ್ಕಾಗಿ ಆ ಭಸ್ಮವನ್ನು ಕಾಣುತ್ತಿರುವಂತಹ ಗೋಮಯದ ಗುಂಡಿಗೆ ಎಸೆದಿದ್ದೇನೆ. ನನ್ನಿಂದ ಮೋಸವಾಗಿ ಹೋಯಿತು. ನಿನ್ನ ಪ್ರಾರಬ್ಧಕ್ಕೆ ಯಾರನ್ನು ದೂರಿ ಪ್ರಯೋಜನ ಏನು ಹೇಳು? ಶಿವನ ಪ್ರಸಾದವಾದಂತಹ ಭಸ್ಮವನ್ನು ಗೋಮಯದ ಹೊಂಡಕ್ಕೆ ಎಸೆದೆ. ಸಂಶಯ ಎಲ್ಲಾ ವಿಚಾರದಲ್ಲಿಯೂ ತಳೆಯಬಾರದಮ್ಮ. ತಾಯಿ ಮಗನಿಗೆ ತಂದೆಯನ್ನು ತೋರಿಸಿ ಇವನೇ ನಿನ್ನ ಅಪ್ಪ ಅಂತ ಕೇಳಿದ್ರೆ ಹೌದೇ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಕೂಡುದು. ದೇವಾಲಯದಲ್ಲಿ ಅರ್ಚಕರು ತೀರ್ಥವನ್ನು ಕೊಡುವಾಗ ಆ ತೀರ್ಥ ಕೊಡುವ ಸೌಟು ಅರ್ಥಾತ್ ಉದ್ಧರಣೆಯ ಹಿಡಿ ಸರ್ಪದಾಕೃತಿಯಲ್ಲಿ ಇರ್ತದೆ. ಅದು ಯಾಕೆ ಅಂತ ಕೇಳಲಿಕ್ಕೆ ಇಲ್ಲ. ಕೆಲವೊಂದು ಸಂಶಯಾತೀತವಾಗಿ ನಂಬಬೇಕಾದ ವಿಚಾರ. ಬಿಡು, ನಿನಗೆ ಹಣೆ ಬರಹ ಇಲ್ಲದೆ ಇದ್ರು ಆ ಶಿವನ ಪ್ರಸಾದ ಹುಸಿಯಾಗುವುದಿಲ್ಲ ಅಂತ ನನಗೆ ವಿಶ್ವಾಸ ಇದೆ. ಯಾವ ಗೊಬ್ಬರದ ಹೊಂಡಕ್ಕೆ ಎಸೆದಿದ್ದಿ? ಅಲ್ಲಿಗೆ ಎಸೆದಿದ್ದೆ. ಮಗು ಹೊರಗೆ ಬಾರಪ್ಪ. ಮೇಲೆದ್ದು ಬರುವುದಕ್ಕೆ ದಾರಿ ಕಾಣ್ತಾ ಇಲ್ಲ ಗುರುಗಳೇ. ನೋಡು, ಕಮಂಡಲೋದಕವನ್ನು ಪ್ರೋಕ್ಷಿಸಿ ದಾರಿ ಮಾಡಿದ್ದೇನೆ. ಬಾ. ಚರಣ ಕೆರಗುತ್ತೆಂದ ಪೇಳೆ ಗುರುವರ ಮುದದಿಂದ ಪೇಳೆ ಚರಣ ಕೆರಗುತ್ತೆಂದ ಪೇಳೆ ಗುರುವರ ಮುದದಿಂದ ಪೇಳೆ ಗುರುವರ ಮುದದಿಂದ ತರಳನು ನಾನಾರೆಂಬುದರಿಯನು ತರಳನು ನಾನ್ಯಾರೆಂಬುದರಿಯನು ಕರುಣನಿಧಿಯ ಜನನವೇ ಶರಣ ಕೆರಗುತ್ತೆಂದ ಪೇಳೆ ಗುರುವರ ಮುದದಿಂದ
ಹಾಗಾಗಿ ಒಂದಕ್ಕೆ ಹೊಂದಿಸಿಕೊಳ್ತಾ ಇದ್ದೇನೆ. ಶಿವಾನುಗ್ರಹ ಉಂಟಾಗ ಗುರುಗಳೇ, ಹ್ಮ್. ಗೊಬ್ಬರದ ಗುಂಡಿಯಲ್ಲಿ ಹುಳುವಿನ ಉಪಾದಿಯಲ್ಲಿ ಬೆಳೀತಿದ್ದಂತಹ ನನ್ನನ್ನು ಹ್ಮ್. ತಮ್ಮ ಬಳಿಗೆ ಕರೆಸಿದ್ದೀರಿ. ಹ್ಮ್. ಈ ಹೊತ್ತು ನನ್ನದೊಂದು ಪ್ರಶ್ನೆ ಗುರುಗಳೇ, ಏನಪ್ಪ? ನಾನು ಯಾರು, ಹ್ಮ್. ನಾನು ಯಾಕಾಗಿ ಭೂಮಿಗೆ ಬಂದಿದ್ದೇನೆ, ಹ್ಮ್. ಯಾವುದನ್ನು ತಿಳಿಯದಾಗಿದ್ದೇನೆ. ಹ್ಮ್. ನೀ ಯಾವುದಾದ್ರೂ ಘನ ಕಾರ್ಯವನ್ನು ನನ್ನಲ್ಲಿ ಹೇಳಿದ್ದೆ ಹೌದಾದ್ರೆ ಹ್ಮ್. ಆ ಕಾರ್ಯವನ್ನು ನಾನು ಪೂರೈಸ್ತೇನೆ ಗುರುಗಳೇ. ಮಗು, ನೀನು ಯಾರು ಎಂಬ ಪ್ರಶ್ನೆಗೆ ಮಾತ್ರವೇ ನಾನು ಉತ್ತರವನ್ನು ಕೊಡಬಲ್ಲೆ. ಆ. ನೀನೇನು ಅಂತ ನನಗೆ ಗೊತ್ತಿಲ್ಲ, ನೀನು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆಹಾ. ಶಿವನ ಪ್ರಸಾದದಿಂದ ಹುಟ್ಟಿಕೊಂಡವನು ನೀನು. ಶಿವನ ಪ್ರಸಾದ ಉಪೇಕ್ಷಿಸಲ್ಪಟ್ಟು ಗೋಮಯದ ಹೊಂಡಕ್ಕೆ ಬಿದ್ದು ಅದರಿಂದ ಶಿವಾನುಗ್ರಹದಿಂದ ಬೆಳೆದ ನಿನ್ನನ್ನು ಪ್ರಪಂಚಕ್ಕೆ ವ್ಯಕ್ತಗೊಳಿಸಿದವನು ನಾನು. ನಿನಗೊಂದು ಹೆಸರು ಬೇಕಾಗಿದೆ. ಗೋಮಯದಿಂದ ಸಂರಕ್ಷಿಸಲ್ಪಟ್ಟವನು ಎಂಬ ಅರ್ಥದಲ್ಲಿ ಗೋರಕ್ಷನೆಂದು ನಿನಗೆ ಹೆಸರು. ಮತ್ಸ್ಯೇಂದ್ರನಾಥನಾದ ನನ್ನ ಶಿಷ್ಯ ಸತ್ತಮನೆಂಬ ನೆಲೆಯಲ್ಲಿ ಗೋರಕ್ಷನಾಥ ಅಂತ ನಿನಗೆ ಹೆಸರು. ಮುಂದೆ ಏನು? ನಾನು ಶಿವನ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಿನಗೂ ಅದಲ್ಲದೆ ಬೇರೆ ಕೈಂಕರ್ಯ ನನಗೆ ಕಾಣುವುದಿಲ್ಲ. ನನ್ನನ್ನು ಅನುಸರಿಸಿ ಬಾಹುದು. ಒಡನೆಗಂಡ ಸುಧತೆ ನುಡಿದಳು ಮಡಿಲ ತುಂಬಲು ಬಾ ಮಗನೇ ಬಾ, ಮಡಿಲ ತುಂಬಲು ಬಾ ಮಗನೇ ಬಾ, ಕಡೆಗಣಿಸಿ ಕಳೆದಿರುವ ಮಾತಗೀನ, ಕಡೆಗಣಿಸಿ ಕಳೆದಿರುವ ಮಾತಗಿ ಬಿಡದಿರಿಯನ್ನ ಮಗನೇ ಬಾ ಮಗನೇ. ಅಮ್ಮ, ನಿನ್ನ ಮುಖ ನೋಡುವಂತಹ ಅರ್ಹತೆ ನನಗಿಲ್ಲವಪ್ಪ. ನಿನ್ನನ್ನು ಮಗನೇ ಅಂತ ಕರೆಯುವಂತಹ ಯೋಗ್ಯತೆ ನನ್ನ ಈ ಸುಟ್ಟ ನಾಲಿಗೆಗೆ ಇಲ್ಲವಪ್ಪ. ನಾವು ಮಾಸಗಳು ಗರ್ಭದಲ್ಲಿ ಹೊತ್ತು ಈ ಲೋಕದ ಬೆಳಕನ್ನು ತೋರಿಸಿ ಮುತ್ತನ್ನೆಕ್ಕಿ ತೊತ್ತನ್ನೆಕ್ಕಿ ನಿನ್ನನ್ನು ಬೆಳೆಸದೆ ಬೇಕಾದವಳು ನಾನು. ನನ್ನ ಮಡಿಲಲ್ಲಿ ನೀನು ಬೆಳೆಯಬೇಕಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಒದಗಲಿಲ್ಲವಪ್ಪ. ಆದ್ದರಿಂದ ಈ ಹೊತ್ತು ಈ ಮಾತೆಯ ಮಡಿಲನ್ನು ಬರಿದ ಮಾಡಬೇಡ, ನನ್ನನ್ನು ಬಿಟ್ಟು ಹೋಗಬೇಡ, ಇಲ್ಲೇ ಇರಬೇಕಪ್ಪ, ನೀನು ಇಲ್ಲಿಯೇ ಇರಬೇಕು. ಏನಮ್ಮ ಇದು? ನ್ಯಾಯವಾದಂತಹ ಮಾತೆ ನಿಮ್ದು. ನನ್ನನ್ನು ಮಗ ಅಂತ ಕರೆಯುವಂತಹ ನೈತಿಕ ಹಕ್ಕನ್ನು ಯಾವತ್ತೋ ಕಳ್ಕೊಂಡಿದ್ದೀರಿ. ಶಿವನ ಪ್ರಸಾದವನ್ನು ಬಿಸಿಟವರು ನೀವಲ್ವೇ? ಈ ಹೊತ್ತು ನಾನು ನಿಮ್ಗೆ ಬೇಕೇ? ನಿಮ್ಮ ಮಡಿಲನ್ನು ತುಂಬುವುದಕ್ಕೆ ನಾನು ಬರಬೇಕೇ? ಖಂಡಿತ ಇಲ್ಲಮ್ಮ. ನನ್ನ ಧ್ಯೇಯ ಒಂದೇ, ನನ್ನ ಗುರುಗಳ ಸೇವೆಯನ್ನು ಮಾಡಬೇಕು, ಆ ಶಿವನನ್ನು ಕಾಣಬೇಕೆಂಬಂತಹ ಮನಸ್ಸು ನನ್ನದಾಗಿದೆ. ಅಮ್ಮ, ದಯವಿಟ್ಟು ನನ್ನ ಬಳಿಗೆ ಕರಿಬೇಡಿ. ಗುರು ಸೇವೆಯನ್ನು ಮಾಡ್ತಾ ಗುರುಗಳ ಬಳಿಯಲ್ಲಿ ಇರ್ತೇನೆ. ಹಾಗಾದ್ರೆ ನನ್ನ ದುಃಖಕ್ಕೆ ಪರಿಹಾರವೇ ಇಲ್ವೇ? ಋಣಾನುಬಂಧ ರೂಪ ಅದು. ಸಂತಾನವನ್ನು ಪಡೆಯುವುದು, ಸಿಕ್ಕಿದ್ದನ್ನು ದಕ್ಕಿಸಿಕೊಳ್ಳುವುದಕ್ಕೆ ನಿನಗೆ ಯೋಗ ಇಲ್ಲ. ಸಂತಾನ ಆಗಿಯೇ ಆಗುತ್ತದೆ ಅಂತ ಹೇಳಿದ್ದೆ ನಾನು. ಮುಂದೆ ಹಾಗೆ ಹೇಳಲಾರೆ. ಯೋಗ ಇದ್ರೆ ನಿನಗೆ ಇನ್ನು ಹಡೆಯುವ ವಯಸ್ಸು ದಾಟ್ಲಿಲ್ಲ. ಭಗವದ್ ಅನುಗ್ರಹವಾದೀತಮ್ಮ. ಮಗು, ಗುರುಗಳೇ, ಕೈ ತಪ್ಪಿದ್ದಕ್ಕಾಗಿ ದುಃಖಿಸುವುದು ಮನುಷ್ಯನಿಗೆ ಸಹಜವಾದ ಸ್ವಭಾವ. ಅಷ್ಟೇ. ಬಿಡೋಣ, ಅದನ್ನು ನಾವು ಯೋಚಿಸಲಿಕ್ಕೆ ಏನೂ ಇಲ್ಲ. ಶಿವನ ಸೇವೆಯೇ ನಮಗೆ ಪರಮಲಕ್ಷ್ಯ ಚರಮಲಕ್ಷ್ಯ. ನೀನು ನನ್ನ ಶಿಷ್ಯನಾದ್ರಿಂದ ಎಲ್ಲ ಶಿಷ್ಯನೇ ಗುರುಗಳೇ, ನನ್ನ ಗಂಟನ್ನು ಹೊರು. ಆಗಲಿ. ಬಾ ನನ್ನ ಜೊತೆಗೆ. ಈ ಪ್ರದೇಶವನ್ನು ಗಮನಿಸಿದೆಯೇನು? ಆಶ್ಚರ್ಯ. ಒಂದೆಡೆಯಲ್ಲಿ ನೇತ್ರಾವತಿ ನದಿ ಸಮುದ್ರವನ್ನು ಸೇರ್ತದೆ, ಹೌದು. ಮತ್ತೊಂದೆಡೆಯಲ್ಲಿ ಫಲ್ಗುಣಿ ಸಮುದ್ರವನ್ನು ಸಂಗಮಿಸುತ್ತದೆ. ಇಂತಹ ಸಂಗಮ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಪ್ರಕೃತಿಗೆ ವಿರುದ್ಧವಾದ ಅಥವಾ ಪ್ರಕೃತಿಗಿಂತ ಅತಿಯಾದಂತಹ ವೈಶಿಷ್ಟ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಮುಂಗುಸಿ, ಹೌದು, ಹಾವು ಹಠ ಬರ್ತಾ ಉಂಟು. ಅಲ್ಲಿ ಒಂದು ದಿಬ್ಬ ಕಾಣಿಸ್ತಾ ಇದೆಯಲ್ಲ? ಹೌದು. ಆ ದಿಬ್ಬ ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಆಹಾ, ಅದರ ಮೇಲೆ ಕೂತ್ಕೊಳ್ಳೋಣ. ಆಗಲಿ ಗುರುಗಳೇ. ಏನೋ ಅದು
ಬಹಳ ಕಷ್ಟ ಆಯ್ತು. ನೀನು ನಮ್ಮ ಊರಿನ ಹೊರಗಿರುವವನು, ನಿನ್ನನ್ನು ಕಂಡ್ರೆ ತಿಳಿಯುತ್ತದೆ. ಹೌದು. ಆಗೀಗ ಕಾಣಿಕೆ ವಸ್ತುಗಳ ಸಮೇತ ಇಲ್ಲಿ ಬರುತ್ತಿದ್ದೆ. ಕಾಡಿನ ಉತ್ಪತ್ತಿಯಲ್ಲಿ ನಿನಗೆ ಅಧಿಕಾರ. ಹೌದು. ಯಾಕೆಂದ್ರೆ ನೀನು ವನಪಾಲಕನಿದ್ದಿ. ಹೌದು. ಅವುಗಳಲ್ಲಿ ಕೆಲವನ್ನು ನನಗೆ ಕೊಡುವುದು ನಿನ್ನ ಅಭ್ಯಾಸ. ಹೌದು. ಈ ಹೊತ್ತು ಬರಿಗೈಯಿಂದ ಬಂದಿದ್ದಿ, ಹೌದು. ಅಡ್ಡ ಬೀಳ್ತಾ ಇದ್ದಿ. ಹೌದು. ನಿನ್ನ ಮುಖ ಕಂಡ್ರೆ ಏನೋ ಕಷ್ಟಕ್ಕೆ ಸಿಕ್ಕಿದ ಹಾಗಿದೆ. ಹೌದು. ಏನೋ ವಿಷಯ? ದೊರೆಗಳೇ, ಗೊತ್ತಿಲ್ವೇ ನಮ್ಗೆ? ಯಾವಾಗಲೂ ಇಲ್ಲಿಗೆ ಬರುವಾಗ ಕಾಣಿಕೆಯಾಗಿ ಏನನ್ನಾದ್ರೂ ನಾವು ತರ್ತಾ ಇದ್ದೆವು. ಇವತ್ತು ನಮಗೆ ಇಲ್ಲವಂತೆ. ನನಗೆ ಯಾವುದನ್ನು ತರಲಿ? ನೀನು ಕಾಣಿಕೆ ತರಲಿಲ್ಲ ಅನ್ನೋದು ನನ್ನ ಸಿಟ್ಟಿಗೆ ವಿಷಯ ಆಗುವುದಿಲ್ಲ. ಅಲ್ಲ, ಅಂಥ ಸಂದರ್ಭ ಅಲ್ಲದಿದ್ರೆ ನೀವು ತಪ್ಪಿ ನಡೆಯೋರಲ್ಲ, ನನಗೆ ವಿಶ್ವಾಸ ಇದೆ. ಇದು ತಪ್ಪಿದ್ದಲ್ಲ. ಏನು ಅದು? ಏನಾಯ್ತು? ನಮ್ಮದೇ ಕೈ ತಪ್ಪಿ ಹೋಗಿದೆ ರಾಯರೇ. ನಿಮ್ಮದೇ ಕೈ ತಪ್ಪಿ ಹೋಗಿದೆ? ಹೌದು. ನಿಮ್ಮ ರಕ್ಷಣೆಗೆ ನಾನಿರುವಾಗ ಕೈ ತಪ್ಪಿ ಹೋಗುವುದು ಅಂದ್ರೆ ಏನು? ದೊರೆಗಳೇ, ವಿವರವಾಗಿ ಹೇಳು. ದೊರೆಗಳೇ, ಏನು ಕೈ ತಪ್ಪಿ ಹೋಯ್ತು? ಇದ್ದುಕೊಂಡು ಬೆಳೆ ಎಲ್ಲ ಬೆಳೆಸಿಕೊಂಡು ಸಂತೋಷವಾಗಿ ಜೀವನ ಮಾಡುವವರು ನಾವು ಮಾಡಬೇಕು. ಆದ್ರೆ ಏನು ಮಾಡುವುದು? ಏನು? ನಾವು ಬೆಳೆಸಿದ ಬೆಳೆ ಎಲ್ಲ ಹಾಳಾಗಿ ಹೋಯ್ತು ರಾಯರೇ. ನೀವು ಬೆಳೆಸಿದ ಬೆಳೆ ಹಾಳಾಯ್ತು. ಹೌದು. ಯಾರು ಹಾಳು ಮಾಡಿದ್ರು? ಯಾರ್ಯಾರಲ್ಲ. ನಿಮ್ಮ ಪರಿಶ್ರಮದ ದುಡಿಮೆಯಲ್ಲಿ ಆಕ್ರಮಣ ಮಾಡುವುದಕ್ಕೆ ಯಾರಿಗೆ ಅಧಿಕಾರ ಇದೆ? ಇದಲ್ಲ, ಇದು ಕಾಡಿನ ದುಷ್ಟ ಮೃಗಗಳು. ಹಾಗಾದ್ರೆ ಯಾರೋ ಬಂದು ಹಾಳು ಮಾಡಿದ್ದಲ್ಲ, ಕಾಡಿನ ಮೃಗಗಳು ನಾಡಿಗೆ ಇಳಿದು ವನಕ್ಕೆ ನುಗ್ಗಿ ನಾವು ಮಾಡಿದ ಬೆಳೆ ಎಲ್ಲ ಹಾಳಾಗಿ ಹೋಯ್ತು ರಾಯ. ವನವಾಸಿಗಳು ನೀವಾದರೂ ಬೆಳೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೀರಿ. ಹೌದು. ಅದರಿಂದ ಉದರಂಭರಣ, ಹೌದು. ಬೇಟೆ ಇತ್ಯಾದಿ ಪ್ರತ್ಯೇಕ ಒಂದು ಭಾಗ ಅಷ್ಟೇ. ಹೌದು. ನೀವು ಏನು ವರ್ಷಕ್ಕೆ ಬೇಕಾದ್ದನ್ನು ಬೆಳೆಯುತ್ತೀರೋ ಅದನ್ನೆಲ್ಲ ನಾಶ ಮಾಡುವುದಕ್ಕೆ ಕಾಡಿನ ಮೃಗಗಳು ಊರಿಗೆ ನುಗ್ಗಿದ್ದಾವೆ. ಹೌದು. ಯಾವ್ಯಾವ ಮೃಗಗಳು? ಒಂದೆರಡು ಜಾತಿ ಅಲ್ಲ. ಆನೆ, ಹ್ಮ್, ಸಿಂಹ, ಹಂದಿ, ಕಾಡ್ಕೋಣ, ಕಾಡ್ನೆ ಇತ್ಯಾದಿ. ಅಲ್ವೋ, ಈ ಕೆಟ್ಟ ಮೃಗಗಳೆಲ್ಲ ಕಾಡಿನಲ್ಲಿರ್ಬೇಕಾದ ಊರಿಗೆ ಯಾಕೆ ಬಂದ್ವು? ಅಲ್ಲೇನಾಯ್ತು ಅವಕ್ಕೆ? ಯಾರಿಗೆ ಗೊತ್ತು? ನಾನು ಹೇಳ್ಬೇಕಾ? ಏನು? ನಾವು ಆಗಾಗ ಬೇಟೆಗೆ ಹೋಗುವ ಅಭ್ಯಾಸವುಳ್ಳವರಾಗಿದ್ದು. ಇತ್ತೀಚಿನ ದಿನಗಳಲ್ಲಿ ನನಗೂ ಆ ವಿಷಯದಲ್ಲಿ ಲಕ್ಷ್ಯ ಹೋಗಲಿಲ್ಲ, ನೀನು ಬಂದು ಹೇಳಲಿಲ್ಲ. ಅಲ್ಲ, ಆದ್ರಿಂದ ಆ ಮೃಗಗಳಿಗೆ ಸೊಕ್ಕು ಬಂದಿರಬೇಕು. ನೀವೇ ಒಂದು ಮಾತು ಹೇಳಿದ್ದೀರಿ, ಯಾರು ಕೂಡ ಅಪ್ಪಣೆ ವಿನಃ ಪ್ರವೇಶ ಮಾಡಬೇಡಿ, ಮೃಗಗಳನ್ನು ಕೊಲ್ಲಬೇಡಿ ಅಂತ. ನಾನು ಹೇಳಿದ್ರ ಅರ್ಥ ಏನು ಗೊತ್ತಾ? ಏನು? ಎಲ್ಲರೂ ಕಾಡಿಗೆ ನುಗ್ಗಿ ಮೃಗಬೇಟೆ ಆಡಿದ್ರೆ ಆ ತಳಿ ಉಳಿಯುತ್ತದೆ ಏನು? ಅಲ್ವಾ? ಹುಲಿ ಅಂದ್ರೆ ಏನು? ಸಿಂಹ ಅಂದ್ರೆ ಏನು? ಅಪರೂಪದ ಪ್ರಾಣಿಗಳು, ನೋಡುವುದಕ್ಕಾದ್ರೂ ಬೇಕು. ಮತ್ತೆ ಕಾಡು ಉಳಿಯುವುದು ಅಂತ ಮೃಗಗಳಿದ್ದಾಗ, ಅಲ್ಲದಿದ್ರೆ ಕಂಡವರು ಕಡ್ಕೊಂಡು ಹೋಗುದಿಲ್ವ ಕಾಡನ್ನು? ಹಾಗಾದ್ರೆ ಕಾಡು ಉಳಿಯುವುದು ಮೃಗಗಳಿಂದ, ಮೃಗಗಳು ಉಳಿಯುವುದು ಕಾಡಿನಿಂದ ಅಂತ ಇಷ್ಟವರೆಗೆ ತಿಳಿದಂತ ನಾವು ಯಾರು ಬೇಟೆ ಆಡಬೇಡಿ ಅಂತ ಹೇಳಿದ್ದ ಹೌದು. ಈ ಸಲ ನೀವು ಮನಸ್ಸು ಮಾಡದಿದ್ರೆ ಸಾಧ್ಯವೇ ಇಲ್ಲ. ವನಪಾಲಕ, ಈ ಸುದ್ದಿ ಕೇಳಿದ ಮೇಲೆ ನನಗೂ ಸಹನೆ ಕೆಟ್ಟಿದೆ. ನೀವೆಲ್ಲ ಕಷ್ಟಪಡುವುದು ನಾನು ನೋಡಿಕೊಂಡು ಕೂತ್ಕೊಳ್ಳುವುದು ಅಂತ ಆಗ್ತದೆ. ನೀವು ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಿ, ಸರಿಯಾದ ಹೊತ್ತಿಗೆ ಬಂದಿದ್ದೀರಿ. ನನಗೂ ಮಾಡುವುದಕ್ಕೆ ಬೇರೆ ಉದ್ಯೋಗ ಏನೂ ಇಲ್ಲ. ನಡೆಯೋಣ ಬೇಟೆಗೆ. ಹೇಗಾಯ್ತು? ಒಳ್ಳೆ ಬೇಟೆ ಆಯ್ತು ರಾಯರೇ. ಹೌದಲ್ಲ? ದುಷ್ಟ ಮೃಗಗಳೆಲ್ಲ ಸತ್ತು ಹೋದು, ಕೆಲವೆಲ್ಲ ಇಲ್ಲಿಂದ ಓಡಿದವು. ನಮ್ಗಾಗಬೇಕಾದ್ದು ಅಷ್ಟೇ. ಎಲ್ಲಾ ಮೃಗಗಳನ್ನು ಕೊಂದು ಮೃಗ ಸಂತತಿಯೇ ಇಲ್ಲ ಅಂತ ಮಾಡುವುದಲ್ಲ, ಅವುಗಳಿಗೆ ಅವುಗಳ ಜಾಗ ತೋರಿಸ್ಬೇಕು ನಾವು. ಹೌದೌದೌದು. ನಮ್ಮ ವನಪಾಲಕರಿದ್ದಲ್ಲಿಗೆ, ಅದು ನೀನಿದ್ದಲ್ಲಿಗೆ ಅವುಗಳು ಬಂದ್ರೆ ಅಲ್ವೇ? ಅರ್ಥ ಉಂಟ? ಇನ್ನವರಿಗೆ ಸಂತೋಷ ಆಗಿದೆಯೇ ಇಲ್ಲ? ಸಂತೋಷ. ಬೇಟೆ ಆಯಾಸ ಆಗಿದೆಯಲ್ಲ, ಅವರೆಲ್ಲ ವಿಶ್ರಾಂತಿ ಪಡೆಯಲಿ. ನಾವು ಹಾಗೆ ಸುತ್ತಾಡಿ ಸ್ವಲ್ಪ ವನಪಾಲಕ, ಅವರೆಲ್ಲ ಅಲ್ಲಿ ಇರ್ಲಿ ಅಂತ ನಿನ್ನನ್ನು ಕರ್ಕೊಂಡು ಕಾಡಿನ ಮಧ್ಯದಲ್ಲಿ ಹೊರಟದ್ನ. ಹೌದು. ಮಧ್ಯಾಹ್ನ ಹೊತ್ತಾಗ್ಲಿಲ್ಲ, ಅರಮನೆಗೆ ಹೋಗಿ ಎಷ್ಟೊತ್ತಿಗೂ ಸೇರಬಹುದು. ಸ್ವಲ್ಪ ಸಂಚಾರ ಮಾಡೋಣ ಅಂತ ಬಂದ್ರೆ ಗಮನಿಸಿದೆಯೇನೋ ನೀನು? ಬಹಳ ವಿಶೇಷ ಕಾಣ್ತಾನೆ. ಹಿಂದೆ ನಾವಿಲ್ಲಿ ಬಂದಿಲ್ಲ ಅಂತಲ್ಲ, ಬಹುಶಃ ಇದೇ ಜಾಗಕ್ಕೆ ಬಂದಿದ್ದೇವೆ ಅಂತ ಹೇಳುವ ಧೈರ್ಯ ಇಲ್ಲ. ಆಗ ಬರುವಾಗ ಹೀಗೆ ಇರ್ಲಿಲ್ವೋ? ಇದ್ರೂ ಇರಬಹುದು. ಅಲ್ಲ, ಬಹಳ ವಿಶೇಷ ಗಮನಿಸ್ತಾ ಇದ್ದೇನೆ ನಾನು.
ನಾವು ಬೇಟೆಯಾಡಿದ ಹುಲಿಗಳೆಲ್ಲ ಓಡಿ ಹೋಗಿದ್ದಾವೆ ಅಥವಾ ಸತ್ತು ಹೋಗಿದ್ದಾವೆ. ಹೌದು. ಅಲ್ಲೊಂದು ಹುಲಿಯನ್ನು ನೋಡು. ಹೌದು. ಆ ಹುಲಿ ಹತ್ರ ಏನೋ ಇದೆ, ದನ ವಿಚಿತ್ರವಾಗಿದೆಯಲ್ಲ. ಅಲ್ವಾ? ನಿಸರ್ಗ ಸಿದ್ಧವಾದಂತ ವೈರವನ್ನು ಬಿಟ್ಟು ಹುಲಿ ದನ ಒಟ್ಟಿಗೆ ಇರುವುದು ಅಂತಂದ್ರೆ ಹುಲಿಯ ಮೈಯನ್ನು ದನ ನೆಕ್ಕುತ್ತಾ ಇದೆ. ಹೌದು. ದನದ ಮುಸುಡನ್ನು ಹುಲಿ ನೋಡ್ತಾ ಇದೆ. ಹೌದು. ಇದು ಆತ್ಮೀಯತೆ. ಹೌದು. ವೈರ ಇರಬೇಕಾದಲ್ಲಿ ಇಂತಹ ಅಪೂರ್ವವಂತಹ ಸ್ನೇಹದ ವಾತಾವರಣ ಅಂತಂದ್ರೆ ಬಿಡು. ಅಲ್ಲಿ ನೋಡಿದೆ ಒಂದು ಹಾವು, ಮುಂಗುಸಿ. ಹಾವನ್ನು ಕಂಡ್ರೆ ಮುಂಗುಸಿ ಸಹಿಸುವುದಿಲ್ಲ, ಮುಂಗುಸಿಯನ್ನು ಕಂಡ್ರೆ ಹಾವು ಅಲ್ಲಿ ಇರುವುದಿಲ್ಲ. ಹೌದು. ಇವಕ್ಕೇನಾಗಿದೆ? ಇವಕ್ಕೆ ಒಳ್ಳೆ ರೀತಿಯಲ್ಲಿ ಉಂಟು. ಆಟ ಆಡ್ತಾರೆ. ಅಥವಾ ಇನ್ನೊಂದು ಹಾವು, ಅದು ಹೆಡೆ ಬಿಡಿಸಿ ಯಾರಿಗೋ ನೆರಳು ಕೊಡ್ತಾ ಇರುವುದು. ಹೌದು. ಕಪ್ಪೆಗೆ ಕಪ್ಪೆ. ಹಾವು ಕಪ್ಪೆಯನ್ನು ಕಂಡ್ರೆ ನುಂಗಿ ಬಿಡುತ್ತದೆ. ಹೌದು. ಇದು ನೆರಳು ಕೊಡ್ತದೆ, ಹೆಡೆ ಬಿಡಿಸಿ ಆಶ್ರಯ ಕೊಡ್ತದೆ. ಬಿಸಿಲಿನ ಝಳ ಆ ಕಪ್ಪೆಗೆ ತಾಗಬಾರದು ಅಂತ ಏನೋ ಇದರ ಏನು? ಪ್ರಕೃತಿಯ ಮೇಲೆ ಪ್ರಭಾವ ಬೀರುವುದಕ್ಕೆ ಸಾಧಾರಣ ಯಾರಿಗೂ ಸಾಧ್ಯ ಇಲ್ಲ. ಒಂದು ವೇಳೆ ಅಂತಹ ಯೋಗ್ಯತೆ ಸಾಧ್ಯತೆ ಇದ್ರೆ ಅದು ಮಹಾತ್ಮರಿಗೆ ಮಾತ್ರ. ವನಪಾಲಕ, ಇದು ನಮ್ಮೂರಿನ ಜಾಗವು ಅಂತ ಅನುಮಾನ ಆಗ್ತಾ ಇದೆ ನನಗೆ. ಹೌದಾ? ನಮ್ಮೂರಲ್ಲಿ ಹೀಗೊಂದು ವಿದ್ಯಮಾನ ನಡೆಯುತ್ತದೆ, ಇಂತಹ ಒಂದು ಸ್ಥಳ ಉಂಟು, ನಮ್ಗೆ ಯಾರು ಹೇಳಿದವರೇ ಇಲ್ಲ. ಹೌದು. ಹೇಳಿದವರೇ ಇಲ್ಲ ಅಂದ್ರೆ ಯಾರು ಇಲ್ಲಿ ಬಂದವರೇ ಇಲ್ಲ. ಬೇಟೆ ಅಲ್ದಿದ್ರೆ ನಾವು ಬರ್ತಾ ಇರ್ಲಿಲ್ಲ. ನನಗೆ ತೋರ್ತದೆ ಇಂಥ ಪ್ರಭಾವ ಉಂಟು ಮಾಡಿ ನಿಸರ್ಗದ ಮೇಲೆ ಪ್ರಭುತ್ವ ಸ್ಥಾಪನೆ ಮಾಡಿದಂತಹ ವ್ಯಕ್ತಿಗಳು ಅಥವಾ ಯಾವುದೋ ಶಕ್ತಿಯೋ ಇದ್ರೆ ಅದರ ಪರಿಚಯ ಮಾಡಿಕೊಳ್ಬೇಕು. ಊರಿನ ಅರಸನಾಗಿ ಇಂಥದ್ದೊಂದು ನೋಡಿ ನನಗದು ಸಂಬಂಧ ಇಲ್ಲ, ನನಗದು ಬೇಕಾಗಿಲ್ಲ ಅಂತ ನಾವು ಹೋದ್ರೆ ನನ್ನ ಕರ್ತವ್ಯದಲ್ಲಿ ನಾನು ಲೋಪ ಮಾಡಿದ ಹಾಗೆ. ಆದ್ರಿಂದ ಒಂದು ಕೆಲಸ ಮಾಡೋಣ, ಇಲ್ಲಿ ಎಲ್ಲಿ ಈ ವಿಶೇಷದ ಮೂಲ ಅಥವಾ ವಿಶೇಷವನ್ನು ಕಾಣುವುದಕ್ಕೆ ಸಾಧ್ಯ ಆಗುವ, ತಿಳಿಸುವುದಕ್ಕೆ ಸಾಧ್ಯ ಆಗುವಂತಹ ಸ್ಥಿತಿ ಅದನ್ನು ಶೋಧಿಸಲಿಕ್ಕೆ ಬೇಕು. ಆಯ್ತು, ಒಂದು ಕೆಲಸ ಮಾಡು, ನೀನು ಈ ಕಡೆಯಿಂದ ಹುಡುಕ್ತಾ ಆಯ್ತು, ನಾನು ಹೀಗೆ ಬರ್ತೀನಿ. ಆಯ್ತಾಯ್ತು, ಸರಿಯಾ? ಆಯ್ತಾಯ್ತು, ನೋಡು. ಹರನ ಪ್ರತೆಯಂತಿರುವ ಪೂಜ್ಯರೇ, ಹರನ ಪ್ರತಿಯಂತಿರುವ ಪೂಜ್ಯರೇ, ಪುರವು ಪಾವನವಾಯಿತು, ಪುರವು ಪಾವನವಾಯಿತು ನಿಮ್ಮಯ ದರ್ಶನದಿ, ಪುರವು ಪಾವನವಾಯಿತು ನಿಮ್ಮಯ ದರ್ಶನದಿ. ಎಂಥ ಅಪೂರ್ವ ದೃಶ್ಯ ಇದು. ಸೇವಕ ಹೇಳಿದ ಯಾರೋ ಇಬ್ಬರು ಮಹಾತ್ಮರಿದ್ದಾರೆ, ಮಾತಾಡಿದ್ರೆ ಮಾತಾಡುವುದಿಲ್ಲ. ಕುತೂಹಲಿಯಾಗಿದ್ದೆ ನಾನು. ಇಲ್ಲಿ ಬಂದು ನೋಡಿದ್ರೆ ಸಾಕ್ಷಾತ್ ಪರಮೇಶ್ವರನಂತಿದ್ದಾರೆ. ಇವರು ಹೆಚ್ಚೋ ಅವರು ಹೆಚ್ಚೋ ಯಾರು ಹೇಳಬೇಕು? ಪುಣ್ಯಾತ್ಮರನ್ನು ಕಂಡಾಗ ಹೃದಯದಲ್ಲಿ ಭಕ್ತಿ ಉಂಟಾಗುವುದೊಂದು, ಭಕ್ತಿಯನ್ನು ತಾವಾಗಿ ತಂದುಕೊಳ್ಳುವುದು ಇನ್ನೊಂದು. ಭಕ್ತಿಯನ್ನು ತಾವಾಗಿ ತಂದುಕೊಳ್ಳುವುದು ಯಾಕೆ ಕೇಳಿದ್ರೆ ಅವರ ಕುರಿತಾದ ಕುತೂಹಲ ಇರಬಹುದು. ಯಾರು ಅಂತ ಗೊತ್ತಿಲ್ಲ, ಕಂಡ ಮೇಲೆ ಹಾಗೆ ನಡೀಬೇಕಲ್ಲ ಎಂಬ ಒತ್ತಡ ಅದಕ್ಕೆ ಕಾರಣ. ನನಗೀಗ ಆಗ್ತಾ ಇರುವುದು ಅದಲ್ಲ. ಈ ಪುಣ್ಯಾತ್ಮರನ್ನು ಕಂಡಾಗ ದೇವರನ್ನು ಕಂಡ ಹಾಗಾಗ್ತದೆ, ರೋಮಾಂಚನವಾಗ್ತದೆ. ಹೃದಯದಲ್ಲಿ ಭಕ್ತಿ ತರಂಗ ಉಂಟಾಗ್ತಾ ಇದೆ. ಮಾತಾಡಿಸಲೇಬೇಕು. ಅನುಗ್ರಹ ಮಾಡಿಯಾರು, ಮಾತಾಡಿಯಾರು, ವಿಶ್ವಾಸ ನನ್ನದು. ಪೂಜ್ಯರೇ, 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 ತಮ್ಮ ಪುಣ್ಯ ಪಾದಗಳಿಗೆ ವಂದಿಸಿದ್ದೇನೆ. ತಾವ್ಯಾರೋ ಗೊತ್ತಿಲ್ಲ, ನಿಮ್ಮನ್ನು ಕಂಡಾಗ ಕುತೂಹಲಿಯಾಗಿದ್ದೇನೆ. ನಿಮ್ಮ ಅನುಗ್ರಹ ವಾಕ್ಯಕ್ಕಾಗಿ ಕಾತರನಾಗಿದ್ದೇನೆ. ಅಪ್ಪಣೆ ಆಗಬೇಕು, ಕೃಪೆ ತೋರಬೇಕು. ಭಕ್ತಿ ಭಾವರಿಂದು ಜನಪಾಲನುಸಿದಲ್ಗೆ ವಾಸ್ತವರಿತು ಮತ್ತೇಂದ್ರ ಇದ್ದ ಬಂದಿವುದೇನು ಯಾರು ನೀನೆನಲಾಗೋ, ಇದ್ದ ಬಂದಿವುದೇನು ಯಾರು ನೀನೆನಲಾಗ, ಪೃಥ್ವಿ ಬಾಲಕ ನಿಂದ ನಮಗೆ
ನಿನ್ನನ್ನು ಕಂಡ್ರೆ ನೀನೊಬ್ಬ ನಾಡನ್ನಾಳುವ ಧರಾಪಾಲಕ ಅಂತ ಅರ್ಥವಾಗುತ್ತದೆ. ಹೌದು ಸ್ವಾಮಿ. ಯಾರು ಏನು ಅಂತ ನಾವು ಅರಿಯದವರಿದ್ದೇವೆ. ನಾನು ಉತ್ತರದ ಎತ್ತರದ ನೇಪಾಳದಿಂದ ಇಳಿದು ಬಂದ ಮತ್ಸ್ಯೇಂದ್ರನಾಥನೆಂಬ ಯೋಗಿ. ನನ್ನ ಜೊತೆಯಲ್ಲಿರುವವನು ನನ್ನ ಶಿಷ್ಯ ಗೋರಕ್ಷನಾಥನೆಂದು ಅವನಿಗೆ ಹೆಸರು. ಹೌದೇ? ಲೋಕಹಿತಾರ್ಥವಾಗಿ ಭಗವತ್ ಸಂಬಂಧವಾದಂತಹ ಜ್ಞಾನೋದ್ದೀಪನ ಕಾರ್ಯವನ್ನು ಮಾಡುತ್ತಾ ಮಾಡುತ್ತಾ ಮುಂದೆ ಬಂದು ಇಲ್ಲಿಯವರೆಗೆ ಬಂದಿದ್ದೇವೆ. ನಮ್ಮನ್ನು ವಿಚಾರಿಸುವಲ್ಲಿ ಅರ್ಥಾತ್ ನಮ್ಮ ಪರಿಚಯವನ್ನು ಬಯಸುವಲ್ಲಿ ನಾನು ನಿನ್ನ ಸಜ್ಜನಿಕೆಯನ್ನು ಗುರುತಿಸಿದ್ದೇವೆ. ಯಾರಯ್ಯ ನೀನು? ಯಾಕೆ ಬಂದಿರಿ? ಪರಮ ಪೂಜ್ಯರೇ ಕುಂದವರ್ಮ ನಾನೀ ಪುರದರಸನು ಬಾಬು ಬಂದ ಪರಿಗಳ ಅರಿದಿಲ್ಲಿ ಬಂದೆ ತಾವು ಬಂದ ಪರಿಗಳ ಅರಿದಿಲ್ಲಿ ಬಂದೆ ನಿಮ್ಮಯ ಸೇವೆ ವೃತರ ಭಾಗ್ಯ ಬೇಕೆನ ಪರಮ ಪೂಜ್ಯರೇ ಕುಂದವರ್ಮ ನಮಗನರು ಪೂಜ್ಯರೇ ಪೂಜ್ಯರೇ, ತಮ್ಮ ದರ್ಶನದಿಂದ ಸಂತೋಷ ಸಮಾಧಾನ ಅಷ್ಟೇ ಅಲ್ಲ, ಒಂಥರ ಭಾವನಿರ್ಭರ ಉಂಟಾಗ್ತಾ ಇದೆ. ತಾವು ಯಾರು ಅಂತ ಹೇಳಿದಾಗ ನಾನು ನೆನಪು ಮಾಡ್ತೇನೆ. ಉತ್ತರದಲ್ಲೊಂದು ಸಂಪ್ರದಾಯ ಇದೆ, ನಾಥ ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ ಅನೇಕ ನಾಥಪಂಥದ ಮಹಾನುಭಾವರು ಆಗಿ ಹೋಗಿದ್ದಾರೆ. ಅವರು ನಿಂತಲ್ಲಿ ನಿಲ್ಲದೆ ಸಂಚಾರ ಮಾಡುವವರು ಇತ್ಯಾದಿಗಳನ್ನು ನಮ್ಮ ಆಸ್ಥಾನದಲ್ಲಿ ಯಾರೋ ಜ್ಞಾನಿಗಳು ಹೇಳುವುದನ್ನು ಕೇಳಿದ್ದೆ. ನಮ್ಮಲ್ಲಿಗೆ ಯಾಕೆ ಬರ್ತಾರೆ? ಉತ್ತರದ ನೇಪಾಳ ಎಲ್ಲಿ, ಭರತ ಭೂಮಿಯ ಈ ದಕ್ಷಿಣ ಪ್ರದೇಶ ಎಲ್ಲಿ ಅಂತ ಯೋಚಿಸ್ತಿದ್ದೆ. ನನ್ನ ಅದೃಷ್ಟ ಶಿಷ್ಯ ಸಮೇತರಾಗಿ ಬಂದಿದ್ದೀರಿ. ತಾವು ವೈರಾಗ್ಯದ ಹಿಮಾಚಲದಂತೆ ಕಂಡ್ರೆ ಇವರು ವೈರಾಗ್ಯದ ನಿಧಿಯಾಗಿ ಕಾಣಿಸ್ತಾ ಇದ್ದಾರೆ. ಸಹ್ಯಪರ್ವತ ತಪ್ಪಲ್ನ ಈ ಪ್ರದೇಶಕ್ಕೆ ಮಂಗಳಪುರವೆಂದು ಹೆಸರು ಸ್ವಾಮಿ. ಈ ಪ್ರದೇಶಕ್ಕೆ ನಾನು ಅರಸನಾಗಿದ್ದೇನೆ. ಕುಂದವರ್ಮನೆಂದು ನನ್ನ ಹೆಸರು. ಒಳ್ಳೆಯದು. ಮಂಗಳವನ್ನುಂಟು ಮಾಡುವಂತಹ ಕಾರ್ಯದಲ್ಲಿ ಯಾವತ್ತೂ ತತ್ಪರ ನಾನು. ಈ ಪ್ರದೇಶಕ್ಕೆ ನಾನು ನಿಮ್ಮನ್ನು ನೋಡ್ತೇನೆ ಅಂತ ಬಂದದ್ದಲ್ಲ. ತಾವು ಬಂದು ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ, ಆ ಅರಿವು ನನಗಿಲ್ಲ. ಬೇಟೆಗೆ ಅಂತ ಬಂದಿದ್ದೆ. ಈ ನಿಸರ್ಗದ ಮೇಲೆ ಪ್ರಭಾವವನ್ನು ಬೀರುವ, ಜಾತಿ ವೈರವನ್ನು ಬರುತ್ತಾ ಮೃಗಗಳ ಸಂದೋಹವನ್ನು ಕಾಣುವ ಒಂದು ಅಪೂರ್ವ ಅವಕಾಶ ನನಗೆ ಸಿಕ್ಕಿತು. ಏನಿದ್ರ ಮೂಲ, ಯಾರಿದಕ್ಕೆ ಕಾರಣ ತಿಳಿಯೋಣ ಅಂತ ಬಂದ್ರೆ ತಮ್ಮ ದಿವ್ಯ ದರ್ಶನ ಆಯಿತು. ಪೂಜ್ಯರೇ, ಧ್ಯಾನಸ್ಥರಾಗಿ ಕೂತಿದ್ದೀರಿ. ನಾನು ಧ್ಯಾನ ಭಂಗ ಮಾಡಲಿಲ್ಲ ಅಂತ ನಾನು ಗ್ರಹಿಸ್ತೇನೆ. ಯಾಕೆಂದ್ರೆ ನೀವಾಗಿ ಕಣ್ಬಿಟ್ಟು ಮಾತಾಡಿಸಿದ್ರಿ. ಇದು ನನ್ನ ಮೇಲೆ ಮಾಡಿದ ಅನುಗ್ರಹ. ಇನ್ನೊಂದು ಅನುಗ್ರಹ ಬೇಡ್ತೇನೆ. ಏನು? ಸಮೀಪದಲ್ಲೇ ನಮ್ಮ ಅರಮನೆ ಇದೆ. ಗುರು ಶಿಷ್ಯರಿಬ್ಬರು ಅಲ್ಲಿಯವರೆಗೆ ಬಂದು ಆ ಅರಮನೆಯಲ್ಲಿ ಉಳಿದು ನಮ್ಮವರಿಗೂ ದರ್ಶನ ಕೊಡಬೇಕು, ನಮಗೂ ಉಪದೇಶ ಕೊಡಬೇಕು, ನಮ್ಮ ಸೇವೆ ಸ್ವೀಕರಿಸಬೇಕು. ಅರಸಾಗಿ ಬೇಡ್ತಾ ಇಲ್ಲ, ನಿಮ್ಮ ಶಿಷ್ಯನಾಗಿ, ನಿಮ್ಮ ಭಕ್ತನಾಗಿ ಈ ಕುಂದವರ್ಮ ವಿನೀತತೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮಾಡಿಸಬೇಕು. ನಿನ್ನ ಬೇಡಿಕೆಯನ್ನು ಮನ್ನಿಸಲಾರದ ಅನಿವಾರ್ಯತೆಯನ್ನು ಪ್ರಕಟಿಸ್ತೇವೆ. ಯಾಕೆ ಸ್ವಾಮಿ? ಪರಮ ಪಾವನ ಕ್ಷೇತ್ರವಿದು, ಪರಮ ಪಾವನ ಕ್ಷೇತ್ರವಿದು, ಎಲೆ ಧರಣಿ ಪಾಲಕ ಯೋಗ ಸಿದ್ಧರು ನಿರತ ಭಗವತ್ ಚಿಂತಕೈದಿಗರಿಲ್ಲಿ ಬಲು ಹಿಂದೆ ಹರನ ಶಕ್ತಿಯು ಮೇಳವಿದೆ, ಹರನ ಶಕ್ತಿಯು ಮೇಳವಿಸಿ ಹರಿ ಹರ ಕಮಲ ಸಂಭವನ ರಾಣಿಯರಿರದೆ, ಹರನ ಶಕ್ತಿಯು ಮೇಳವಿಸಿ ಹರಿ ಹರ ಕಮಲ ಸಂಭವ ಕಮಲ ಸಂಭವನ ರಾಣಿಯರಿರದೆ ಸಂಯೋಜಿತ ಶಕ್ತಿಯ ಸನ್ನಿಧಾನವಿದು, ಪರಮ ಪಾವನ ಕ್ಷೇತ್ರವಿದು. ಅಯ್ಯ ಭೂಭುಜನೆ,
ಪೂಜ್ಯರೇ, ನಿನ್ನ ಬೇಡಿಕೆಯಲ್ಲಿ ಅಸಾಧುತ್ವವನ್ನು ನಾವು ಗುರುತಿಸುವುದಿಲ್ಲ. ಮತ್ತೆ? ಆದರೆ ಕುಳಿತ ಇಲ್ಲಿಂದ ನಾವು ಏಳುವುದಕ್ಕೆ ಸಾಧ್ಯ ಇಲ್ಲ. ಏಳಲಾರದ ಸ್ಥಿತಿ ನಮಗಿದೆ. ಏನದು? ಈ ಕ್ಷೇತ್ರ ಪರಮಪಾವನ ಕ್ಷೇತ್ರವಯ್ಯ. ನಿನಗದು ಗೊತ್ತಿಲ್ಲದೆ ಇರಬಹುದು. ನೇತ್ರಾವತಿ, ಫಲ್ಗುಣಿ ನದಿಗಳು ಸಮುದ್ರವನ್ನು ಸಂಗಮಿಸುತ್ತಿರುವಂತಹ ಈ ಕ್ಷೇತ್ರದಲ್ಲಿ ಅದಂತೂ ಗೊತ್ತಿದೆ. ನಾವು ಕುಳಿತಿರುವ ಈ ದಿಬ್ಬ ಬಹಳ ವಿಶೇಷವಾದದ್ದು. ನಾನಿದನ್ನು ಗಮನಿಸಿದವನೇ ಅಲ್ಲ. 3 ಮೂರ್ತಿಗಳು, ಹ, ಆ 3 ಮೂರ್ತಿಗಳ ಅರಸಿಯರು, ಹ. ಜೊತೆಗೆ ಹರನ ನಿಟಿಲ ನೇತ್ರ, ಇದಿಷ್ಟೂ ಒಂದಾಗಿ ಸಂಯೋಜಿಸಲ್ಪಟ್ಟ ವಿಶಿಷ್ಟವಾದ ಶಕ್ತಿಯೊಂದು ಈ ದಿಬ್ಬದ ಅಡಿಯಲ್ಲಿ ಉಂಟಯ್ಯ. ಪೂಜ್ಯರೇ, ಓ, ಸಹ್ಯಪರ್ವತದ ತಪ್ಪಲಲ್ಲಿ ಅನೇಕ ಕ್ಷೇತ್ರಗಳಿದ್ದಾವೆ. ಹ್ಮ್. ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಕಥೆ ನಾವು ಕೇಳಿದೆವು. ಆದ್ರೆ ಇಲ್ಲಿ ಕ್ಷೇತ್ರ ಅಂತಿಲ್ಲ. ಇಲ್ಲಿ ನೋಡುವುದಕ್ಕೆ ಏನೂ ಇಲ್ಲ. ಒಂದು ವೇಳೆ ನೀವು ಹೇಳಿದಂತ ಅಂಶ ಇದ್ರು ಅದನ್ನು ಕಾಣುವ ಕಣ್ಣು ನಮಗಿಲ್ಲ ಅಂತ ಸ್ಪಷ್ಟ ಆಗಿ ಹೋಯಿತು. ಕಣ್ಣುವಾದಿ ಋಷಿಗಳು ಭಗವತ್ ಚಿಂತೆಗೈದಿದ್ದಾರೆ ಇಲ್ಲಿ, ಇದೇ ಸ್ಥಳದಲ್ಲಿ. ಹೌದು. ಹಾಗಾದ್ರೆ ಇದು ಪುಣ್ಯ ಭೂಮಿ ಆಯಿತು, ಧನ್ಯ ಭೂಮಿ ಆಯಿತು. ಈ ಭೂಮಿಯನ್ನು ಬಿಟ್ಟು ಆಚೆ ಬರಲಾರೆ ಅಂತ ನೀವು ಹೇಳುವುದರ ಔಚಿತ್ಯ ಮಾತ್ರ ತಿಳಿಯಲಿಲ್ಲ. ಪಾರ್ವತಿ ಅನುಗ್ರಹ ಇರಲಿ, ಸರಸ್ವತಿಯ ಅನುಗ್ರಹ ಇರಲಿ, ಲಕ್ಷ್ಮೀದೇವಿಯ ಅನುಗ್ರಹ ಇರಲಿ, ಶಿವನೇ ಸಾಕ್ಷಾತ್ ಆಗಿ ಅನುಗ್ರಹ ಮಾಡಿರಲಿ, ಆದ್ರೂ ಇಲ್ಲಿ ಕೂತು ನೀವು ಏನು ಸಾಧಿಸುವವರು ಅಂತ ನಾ ಪ್ರಶ್ನೆ ಮಾಡುವುದಿಲ್ಲ. ಅದು ನಿಮಗೆ ಬಿಟ್ಟ ವಿಚಾರ. ಆದ್ರೆ ಇಲ್ಲಿ ನೀವು ಇಷ್ಟು ಗಟ್ಟಿ ಕೂತುಕೊಳ್ಬೇಕು ಅಂತಾದ್ರೆ ಈ ಜಾಗ ಮೇಲಿಂದ ಮೇಲೆ ಪುಣ್ಯಕ್ಷೇತ್ರ ಅಂದ್ರೆ ಮುಗಿಲಿಲ್ವೋ ಅಂತ ನಾನು ಗ್ರಹಿಸ್ತೇನೆ. ಅದಕ್ಕಿಂತ ಹೆಚ್ಚಿಗೆ ಏನಾದ್ರೂ ಈ ಸ್ಥಳಕ್ಕೆ ಸಂಬಂಧಪಟ್ಟ ವಿಷಯ ಉಂಟೋ ಅಂತ ಯೋಚಿಸ್ತೇನೆ. ಪೂಜ್ಯರೇ, ನಮ್ಮದು ಚರ್ಮದೃಷ್ಟಿ, ತಮ್ಮದು ಜ್ಞಾನದೃಷ್ಟಿ. ನನಗೆ ನಿಮ್ಮನ್ನು ಕಂಡಾಗ ಭಕ್ತಿ ಉಂಟಾದ್ದು ಮಾತ್ರ ಅಲ್ಲ, ನಿಮ್ಮ ಮಾತಿನಿಂದ ಕುತೂಹಲ ಉಂಟಾಗಿದೆ. ಏನ್ ಸ್ವಾಮಿ ಇಲ್ಲಿ ಅಂಥ ವಿಶೇಷ? ಅಯ್ಯ, ಇಲ್ಲಿ ಏನಿದೆ? ನಾನು ಆಡಿದ ಕುತೂಹಲದ ಕದವನ್ನು ತಟ್ಟಿದ್ದ. ಹೌದು, ಕೇಳಬೇಕು. ಈ ಕ್ಷೇತ್ರದ ಮಹಿಮೆಯನ್ನು ವಿಸ್ತಾರವಾಗಿ ಮೈಯೆಲ್ಲ ಕಿವಿಯಾಗಿ ಕೇಳಿ.
ದೇವತೆಗಳೇ, ದೇವೇಂದ್ರ, ವಿರಾಟ್ ಸ್ವರೂಪನ ಶಿರಸ್ಸನ್ನು ಸ್ವರ್ಗ ಎಂತಲೂ, ಮಧ್ಯವನ್ನು ಮರ್ತ್ಯ ಎಂತಲೂ, ಪಾದವನ್ನು ಪಾತಾಳವೆಂತಲೂ ವಿಂಗಡಿಸಿದರು ಪ್ರಾಜ್ಞರು. ಶರೀರದಲ್ಲಿ ಶಿರ ಹೇಗೆ ಪ್ರಧಾನವು, ಈ ಮೂರು ಲೋಕದಲ್ಲಿ ನಮ್ಮ ಸ್ವರ್ಗಲೋಕ ಶ್ರೇಷ್ಠವಾಗಿದೆ. ಪ್ರಾಮಾಣಿಕ ಪ್ರಯತ್ನದಿಂದ ಯಾವುದನ್ನಾದರೂ ಸಾಧಿಸಬಹುದು ಎಂಬಂತ ಪ್ರಶ್ನೆ ಬಂದ್ರೆ ಅದನ್ನು ಸಾಧಿಸಿಕೊಟ್ಟವು ನಾನು. ಯಾಕಂದ್ರೆ ನಮ್ಮ ತೀರ್ಥರೂಪರು ಕೌಪೀನವನ್ನು ತೊಟ್ಟು ಕಾಡಿನಲ್ಲಿ ತಪಸ್ಸನ್ನು ಆಚರಿಸಿದಂತಹ ವ್ಯಕ್ತಿ. ನನ್ನ ಸ್ವಪ್ರಯತ್ನದಿಂದ 100 ಯಾಗಗಳನ್ನ ಮಾಡಿ 3 ಮೂರ್ತಿಗಳ ಮನಸ್ಸನ್ನ ಮೆಚ್ಚಿಸಿ ಈ ಸ್ವರ್ಗಲೋಕದ ಅಧಿಪತ್ಯವನ್ನು ನಾನು ಪಡೆದಿದ್ದೇನೆ. ಇಲ್ಲಿ ಅವಂತ ಸುವಸ್ತುಗಳೇನ ಸಾಮಾನ್ಯವೇ? ಬೇಕಾದ ಸಂಪತ್ತಿನ ಆಗರವಾಗಿಯೂ ಸುಖದಲ್ಲಿರುವಂತಹ ವ್ಯಕ್ತಿಗಳು ನಾವು. 3 ಲೋಕದ ಒಡೆತನನ್ನು ಹೊತ್ತಿದ್ದೇನೆ ನಾನು. ಹಾಗಿರುವಾಗ ನನ್ನಷ್ಟು ಭಾಗ್ಯಶಾಲಿಗಳು ಯಾರಿದ್ದಾರಯ್ಯ? ಆದ್ರೆ ಒಂದು ಸಂದರ್ಭದಲ್ಲಿ ಕೆಲವರ ದುಷ್ಟರು ಬಂದಿದ್ರು. ಆ ಸಂದರ್ಭದಲ್ಲಿ ಪದವನ್ನು ಬಿಡಬೇಕಾದ ಅನಿವಾರ್ಯತೆ ನಮ್ಮ ಪಾಲಿಗೆ ಬಂತು. ಏನಿದ್ರು ಕೂಡ 3 ಮೂರ್ತಿಗಳ ಅನುಗ್ರಹದಿಂದ ನಮಗೆ ಈ ಸ್ವರ್ಗಲೋಕ ಯಾವ ಸ್ಥಾಪಯವಾಗಿ ಸ್ಥಿರವಾಗಿ ನಿಂತಿದೆ. ನಿನ್ನ ಯೋಚನೆ ಮಾಡ್ತಾ ಇರುವುದು ಬೇರೆ ಏನೋ ಅಲ್ಲ, ಸುಖದಿಂದ ಇದ್ದೇವೆ. ಅದು ಯಾರೋ ಬರ್ತಾ ಇದ್ದಾರಲ್ಲ ದೂರದಿಂದ. ಜಯ 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 ನಾರಾಯಣ, ಜಯ 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 ನಾರಾಯಣ, ಭಯ ಪವಾರಣ ದುರಿತ ನಿವಾರಣ, ಜಯ 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 ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ಬಂದ ದುರ ಮುನಿಪನನು ಚಂದದಿವೋ, ಬಂದ ದುರ ಮುನಿಪನನು ಚಂದದಿವು ಸತ್ಕರಿಸಿ ಎಂದನ ಜಂಬಜಿತು ನಗುದ ಚಂದವೇ ನೈ ನಿಮಗೆ ಬಂದುದಿನ್ನ ತಡೆಯು ಒಂದು ಬಿಡದರು ಮೃಣಲೆಂದ. ನಾರದರ ಪುಣ್ಯ ಪಾದಗಳಿಗೆ ನಮೋ ನಮಃ. ಎದ್ದೇಳು ಪುರಂದರ. ಸ್ವಾಮಿ, ಮಹಾ ಸಂತೋಷವಾಗ್ತಾ ಇದೆ ನನಗೆ. ಯಾಕಂದ್ರೆ ತಮ್ಮ ಆಗಮನದಿಂದ ನೀವು ಬೇಕು ಅಂದ್ರೆ ಬರುವವರಲ್ಲ, ಬೇಡದೆ ಹೋಗದೆ ಇರುವವರಲ್ಲ. 3 ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಬಲ್ಲವರು ತಾವು. ನಾರದರು ಬಂದ್ರು ಅಂತಿದ್ರೆ ಅಲ್ಲಿ ಏನಾದ್ರೂ ಒಂದು ಹೊಸ ವಿಚಾರ ಇದೆ ಅಂತಲೇ ಅರ್ಥ, ಹೌದಾ ಅಲ್ವೇ? ಹಾಗಿರುವಾಗ ನೀವು ಎಲ್ಲೆಲ್ಲ ಹೋದವರು, ಏನೆಲ್ಲ ಹೋದ್ರು ಹೊಸ ವಿಷಯಗಳು ಇದುವೆಯೋ, ಎಲ್ಲಿಂದ ಬಂದಿರಿ, ಏನು ವಿಷಯ ತಿಳಿಸಬಹುದೇ ಪುರಂದರ? ದಿದಯನಾದ ಹಿರಣ್ಯ ನೇತ್ರಗನು ದಿದಯನಾದ ಹಿರಣ್ಯ ನೇತ್ರಗನು ಬಲು ಹಿಂದೆ ಪದನ ಗುಂಡಿಯ ಬಳಿಕ ನೀನು, ಬಲು ಹಿಂದೆ ಹರಿಯಲಿ ಪದನ ಗುಂಡಿಯ ಬಳಿಕ ನೀನು, ಸುದ್ದೆಯಳವಾಗಿ ವಿಕಾಸಿನಿಯು ಮತ್ತತೆಯೊಳ್ಮೆರೆವಳು ದುರುಳದಾನವ ತದೆಯ ಸಂಘಟಿತು ಬರದಂತಿತದಿ ಮೆರೆವಳು ಲೋಕ ಕಂಡಗಿಯೇ. ಎಲೆ ಪುರಂದರ ಕೇಳು ಕೇಳು, ಪುರಂದರ. ನಾರದರೇ, ಲೋಕ ಕಲ್ಯಾಣಕ್ಕೆ ಬೇಕಾಗಿ ದುಡಿಯೋ ಈ ನಾರದ ತಿಳಿದ ವಿಚಾರ. ತ್ರಿಲೋಕ ಸಂಚಾರಿಯಾದಂತಹ ನಾನು ನೇರವಾಗಿ ಶೋಣಿತಾ ನಗರವನ್ನು ಸೇರಿಕೊಂಡೆ. ಶೋಣಿತಾಪುರಕ್ಕೆ ಹೋದ್ರ? ಹೌದೌದು. ಅಲ್ಲಿ ನೋಡುವಾಗ ವಿಶೇಷತೆಯನ್ನು ಕಂಡೆ. ಏನು ಸ್ವಾಮಿ ವಿಶೇಷ? ಸದ್ಯಕ್ಕೆ ಮಹಿಳೆಯವರವಳು ಆಡಳಿತವನ್ನು ಮಾಡ್ತಾ ಇದ್ದಾಳೆ. ಹೆಣ್ಣು? ಹೌದೌದು, ಬೇರೆ ಯಾರೂ ಅಲ್ಲ. ಹಿಂದೆ ಒಬ್ಬ ಇದ್ದಲ್ಲ ರಕ್ಕಸ ಹಿರಣ್ಯಾಕ್ಷ, ಹೌದು, ಹರಿಯಿಂದಲೇ ಹತನಾಗಿದ್ದಾನೆ. ಸರಿ. ಅವನ ಮಗಳು ವಿಕಾಸಿನಿ ಎಂಬಾಕೆ ಈಗ ಅಲ್ಲಿದ್ದಾಳೆ. ಇರ್ಲೇಬೇಡಿ, ಯಾಕಂದ್ರೆ ಸಂತಾನ ಪಡೆಯುವ ಆಸೆ ಎಲ್ರಿಗೂ ಇರ್ತದೆ. ಅವನಿಗೆ ಮಗಳಿದ್ದರಲ್ಲಿ ಏನೋ ಈಗ. ಪುರಂದರ, ನೀನು ಅಷ್ಟೇ ಹೇಳ್ಬೇಕಾಗಿ. ಯಾಕೆ? ಅವಳೊಂದು ಆಲೋಚನೆಯಲ್ಲಿದ್ದಾಳೆ. ಏನು? ತನ್ನವರ ವಿರೋಧಿಗಳು ಮೇಲಿದ್ದಾರೆ, ಸ್ವರ್ಗದಲ್ಲಿ ಇದ್ದಾರೆ ಎಂಬಂತ ವರ್ತಮಾನ ಅಂತ ತಿಳಿದಂತ ಆಕೆ ಆಲೋಚಿಸ್ತಾ ಇದ್ದಾಳೆ. ಒಂದಲ್ಲ ಒಂದು ದಿವಸ ಪುರಂದರನನ್ನು ಪದಚ್ಯುತಿಗೊಳಿಸಬೇಕು. ಈ ಆಲೋಚನೆಯಲ್ಲಿ ಇದ್ದದ್ದು ಮಾತ್ರವಲ್ಲ, ಎಲ್ಲಾ ಸಿದ್ಧತೆಯನ್ನು ಮಾಡಿದ್ದಾಳೆ. ಇಂದೋ ನಾಳೆಯ ಸೈನ್ಯವನ್ನು ಹಿಡ್ಕೊಂಡು ಇಲ್ಲಿಗೆ ಲಗ್ಗೆ ಹಾಕುವುದರಲ್ಲಿದ್ದಾಳೆ. ಈ ವಿಚಾರ ತಿಳಿಸಲಿಕ್ಕಾಗಿ ಬಂದಿದೆ. ನಗುತ್ತಿಂದ ಮುನಿಪಾನರದಾಗೆ
ದುರವಿಕ್ರಮಿಗಳೆಮ್ಮ ದಿಗುಪಾಲರಿಗರು ಪರಿದ ಜತೆಗೆ ಮುನಿ ಬದಿದುರು ದುರವಿಕ್ರಮಿಗಳೆಮ್ಮ ದಿಗುಪಾಲರಿಗರು ಪರಿದ ಜತೆಗೆ ಮುನಿ ಬದಿದುರು ಮುನಿ ಬದಿದುರು ಮುನಿ ಸಹಸ್ರಾಕ್ಷ, ನಿಮ್ಮ ಮಾತನ್ನು ಕೇಳುತ್ತಿರುವಾಗ ನಗು ಬರ್ತಾ ಇದೆ ನನಗೆ. ಯಾಕೋ ಈ ನಗು? ಯಾಕಂದ್ರೆ ಮೊದಲೆಷ್ಟೋ ರಾಕ್ಷಸರು ಬಂದಿದ್ರು, ಅವರ ಪ್ರತಾಪವನ್ನು ಇಲ್ಲಿ ಮೆರೆಸಿದ್ರು. ಹೌದು. ಏನೇ ಆಗ್ಲಿ ಕ್ಷಮೆಕ ಅಸುನಿಗೆ ನನ್ನಿಂದಲೋ ಅಥವಾ ಬೇರೆ ಯಾರಿಂದಲೂ ಸತ್ತದಂತೂ ಖಂಡಿತ ಹೌದಲ್ವೇ? ಖಂಡಿತ. ನೀವು ಯಾರೊಬ್ಬ ವೀರ ಪುರುಷನ ಬಗ್ಗೆ ಹೇಳ್ತಾ ಇದ್ರೆ ನನಗೆ ನಗುವಂತ ಅವಶ್ಯಕವಿಲ್ಲ. ಇದು ಹೇಳುತ್ತಿರೋದೇನು? ಅವನ ಮಗಳ ವಿಚಾರ. ಒಂದು ಹೆಣ್ಣು. ದುರ ವಿಕ್ರಮಿಗಳು ಇವರೆಲ್ಲ ಇರುವಾಗ ಒಂದು ಹೆಣ್ಣಿನಿಂದ ಏನಾದಿತ್ತು? ಬಿಡಿ ಬಿಡಿ, ಆ ವಿಚಾರದಲ್ಲಿ ಗೊಡೆ ಓಡೋದಿಲ್ಲ. ನೀವು ನಿಮ್ಮಷ್ಟಿಗೆ ಹೋಗಿ. ಏನು ಪುರಂದರ, ಮಕ್ಕಳಾಟಿಕೆ ಇದು. ಮತ್ತೇನು? ಹೆಣ್ಣೆಂಬಂತ ತಾತ್ಸಾರವೇ, ರಕ್ಕಸರು ಮಾಯಾವಿಗಳು ಎಂಬುದನ್ನು ತಿಳಿದಂತ ನೀನು ಇಂಥ ಮಾತನ್ನಾಡುವುದೇ? ಹೆಣ್ಣು ತಾತ್ಸಾರ ಮಾಡಬಾರ್ದು. ಅವಳಿಂದ ಏನು ಕೂಡಿತು ಅಂತ ಹೇಳ್ತಾ ಇದ್ದೇನೆ ನಾನು. ಅವನ ಇಷ್ಟೆಲ್ಲ ವೀರರಿದ್ರು, ಒಂದು ವೇಳೆ ಹೆಣ್ಣು ಬಂದ್ರೆ ನೀವು ಏನ್ ಮಾಡ್ತೀರೋ ಉತ್ತರ ಕೊಡಿ ಅವರಿಗೆ. ಅಮರೇಂದ್ರ, ಮಾಡಿದಂತಹ ನುಡಿಯನ್ನು ಕೇಳುವಾಗ ನಗು ಬರ್ತಾ ಉಂಟು. ಯಾಕಂದ್ರೆ ಆದಿದೈತ್ಯ ಎಂಬುದಾಗಿ ಹೆಸರು ಪಡೆದಂತಹ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರನ್ನು ಹೋಗಿದ್ದಾರೆ, ಹರಿಯ ಬಳುವಿನಿಂದ ನಾವು ಕೊಂದಿದ್ದೇವೆ. ಹಾಗಿರುವಾಗ ಈ ಹೆಣ್ಣು ಯಾವ ಲೆಕ್ಕ? ಅಲ್ವೇ? ಅಂತವರನ್ನೇ ನಾವು ಕೊಂದಿರುವಾಗ ಇವರು ಯಾವ ಲೆಕ್ಕ? ಬಂದ್ರಲ್ಲ, ನಾವಿದ್ದೇವೆ. ಮುನ್ನೆಚ್ಚರಿಕೆಯನ್ನು ನಾನು ಕೊಟ್ಟಿದ್ದೇನೆ. ಏನೇ ಇರ್ಲಿ, ನಾವು ಗೀರ್ವಾಣ ಮಾತೆ ಬಾಣ ಉಳ್ಳವರು. ಹಾಗಿರುವಾಗ ಬಂದ ನೀನು ಸತ್ತೇ ಹೋಗು ಅಂತ ಹೇಳಿದ್ರೆ ಸಾಯ್ತಾರೆ. ಆದ್ರೆ ಏನು ಮಾಡೋಣ, ಕೆಲವೆಲ್ಲ ವರವನ್ನು ಪಡೆದು ಬಂದು ನಮ್ಮ ಉಲ್ಲಾಸವನ್ನು ಕುಗ್ಗಿಸ್ತಾ ಇದ್ದಾರೆ. ಹೋಗ್ಲಿ, ಅವಳು ಬಂದ್ರಲ್ವೋ, ನಾವು ಅದರ ಸಿದ್ಧತೆಯಲ್ಲಿದ್ದೇವೆ. ನನ್ನ ಕರ್ತವ್ಯ ಆಯ್ತು, ನಿಮ್ಮ ಸಂಚಾರ ಮುಂದುವರಿಸಿ. ಅಲ್ವೋ? ಅದರ ಒಂದು ವಿಚಾರ, ವಿರೋಧಿಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಹೌದು, ಬೆಂಕಿ, ರೋಗ, ವಿರೋಧಿ, ಇದು ಪ್ರಾರಂಭದಲ್ಲೇ ಮುಗಿಸಬೇಕು ಲೆಕ್ಕ. ಹಾಗೆ ನಾರಾದ್ರೂ ಹೇಳಿದ್ರಲ್ವಾ, ನೋಡೋಣ ಅವಳು ಬರುವ ವಿಚಾರದಲ್ಲೆಲ್ಲ ಸಿದ್ಧರಿದೆ ಆಗಿತ್ತು.